Dear friends, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಜ್ಞಾನ ಗಂಗೋತ್ರಿ. ಜ್ಞಾನ ಗಂಗೋತ್ರಿ ಸಂಸ್ಥೆಯಲ್ಲಿ ಜನರಲ್ ಸ್ಟಡೀಸ್ ಗೆ ಸಂಬಂಧಪಟ್ಟಂತೆ ವೀಕ್ಲಿ ಮಾಕ್ ಎಕ್ಸಾಮಿನೇಷನ್ಸ್ ನಾವು ಕಂಡಕ್ಟ್ ಮಾಡ್ತಾ ಇದ್ದೇವೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ನಾಳಿನ ಭಾನುವಾರ 18ನೇ ಪರೀಕ್ಷೆಯನ್ನ ನಾವು ಕಂಡಕ್ಟ್ ಮಾಡ್ತಾ ಇದ್ದೇವೆ. ಈ ಪರೀಕ್ಷೆಗಳು ಕನ್ನಡ ಮತ್ತು ಇಂಗ್ಲಿಷ್ ಎರಡೂ ಭಾಷೆಗಳಲ್ಲಿರ್ತವೆ. ಆನ್ಲೈನ್ ಮತ್ತು ಆಫ್ಲೈನ್ ಎರಡರಲ್ಲೂ ನೀವು ತೆಗೆದುಕೊಳ್ಳಬಹುದಾಗಿರುತ್ತೆ. ಸೊ ಈ ಪರೀಕ್ಷೆಗಳು ನಿಮ್ಮ ಎಲ್ಲ ಜನರಲ್ ಸ್ಟಡೀಸ್ ಬೇಸ್ಡ್ ಎಕ್ಸಾಮಿನೇಷನ್ಸ್ ಲೈಕ್ KPSC ಮತ್ತು PSI ಪರೀಕ್ಷೆಗಳಿಗೆ ಉಪಯುಕ್ತವಾಗಿರ್ತವೆ. With this, let's get into Inquest Current Affairs for the date of 9th July 2022. ಈ ಎಲ್ಲ ಪ್ರಚಲಿತ ಘಟನೆಗಳನ್ನ ಇಲ್ಲಿ ಕಾಣ್ತಾ ಇರ್ತಕ್ಕಂಥ ಎಲ್ಲಾ ದಿನಪತ್ರಿಕೆಗಳಿಂದ ನಾವು ಸೋರ್ಸ್ ಮಾಡಿರ್ತೇವೆ. At the end of the presentation, we will have given Inquest Challenge Quiz. ಇದರಲ್ಲಿ first 10 students who give the correct answers will be acknowledged in the next presentation. And articles ಮಧ್ಯದಲ್ಲೂ ಕೂಡ ಒಂದು ಪ್ರಶ್ನೆಯನ್ನ ಕೇಳಿರ್ತೇವೆ. ಸೊ ಅದಕ್ಕೂ ಉತ್ತರವನ್ನ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಕೊಡಬಹುದಾಗಿರುತ್ತೆ. ಈ ಎಲ್ಲಾ ಚಟುವಟಿಕೆಗಳು ನಿಮ್ಮ ಎಲ್ಲಾ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತವಾಗಿರ್ತವೆ. So before getting into today's articles, these are the key answers of Inquest Challenge number 205. And we appreciate Sri Shail, Sunil, Savaji, Rooney, Bagesh, Bharat, Basamma, Kiran Gowda, Lokesh, Kotragoda, and many others also have given correct answers. Thank you very much for your participation. With this, let's get into the first article. So ಮೊದಲನೇ ಆರ್ಟಿಕಲ್ ಅಲ್ಲಿ ಮಾನ್ಯುಮೆಂಟ್ಸ್ ಆಫ್ ನ್ಯಾಷನಲ್ ಇಂಪಾರ್ಟೆನ್ಸ್ ಅಥವಾ ರಾಷ್ಟ್ರೀಯ ಪ್ರಾಮುಖ್ಯತೆಯ ಸ್ಮಾರಕಗಳ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದೀವಿ. ಸೊ ವಾಟ್ ಯು ಮೀನ್ ಬೈ ಮಾನ್ಯುಮೆಂಟ್ಸ್ ಆಫ್ ನ್ಯಾಷನಲ್ ಇಂಪಾರ್ಟೆನ್ಸ್ ಅಂದ್ರೆ, ಫಾರ್ ಎಕ್ಸಾಂಪಲ್ ನೀವು ಯುನೆಸ್ಕೋ ಬಗ್ಗೆ ಕೇಳಿರ್ತಾರ. ಸೊ ಯುನೆಸ್ಕೋ ಏನ್ ಮಾಡುತ್ತಂದ್ರೆ ಪ್ರಪಂಚದಾದ್ಯಂತ ಇರತಕ್ಕಂತ ಕೆಲವೊಂದು ಸ್ಥಳಗಳನ್ನ ಹೆರಿಟೇಜ್ ಸೈಟ್ಸ್ ಅಥವಾ ಪಾರಂಪರಿಕ ತಾಣಗಳಾಗಿ ಪಟ್ಟಿ ಮಾಡ್ತಾ ಬರುತ್ತೆ. ಸೊ ಅದೇ ರೀತಿಯಲ್ಲಿ ನಮ್ಮ ಒಂದು ನ್ಯಾಷನಲ್ ಲೆವೆಲ್ ಅಲ್ಲಿ ಅಥವಾ ರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ದೇಶದಲ್ಲಿಯೇ ಕೆಲವೊಂದು ಸ್ಥಳಗಳನ್ನ ನಾವು ರೆಕಗ್ನೈಸ್ ಮಾಡಿ ಅದನ್ನ ಪಟ್ಟಿ ಮಾಡ್ತೇವೆ. ಸೊ ಆ ಒಂದು ಸ್ಥಳಗಳನ್ನ ನಾವು ಮಾನ್ಯುಮೆಂಟ್ಸ್ ಆಫ್ ನ್ಯಾಷನಲ್ ಇಂಪಾರ್ಟೆನ್ಸ್ ಅಂತ ಕರಿತೇವೆ. ಸೊ ಈ ಒಂದು ಸ್ಮಾರಕಗಳ ಬಗ್ಗೆ ಅಥವಾ ಈ ಒಂದು ಪ್ಲೇಸಸ್ ಬಗ್ಗೆ ನಾವು ಯಾಕೆ ಈಗ ಡಿಸ್ಕಸ್ ಮಾಡ್ತಾ ಇದೀವಿ ಅಂದ್ರೆ, ಈ ಒಂದು ಪಟ್ಟಿಗೆ ಇನ್ನೂ 2 ಸ್ಥಳಗಳನ್ನ ಆಡ್ ಮಾಡ್ಲಿಕ್ಕೆ ಈಗ ಶಿಫಾರಸನ್ನು ಮಾಡಲಾಗಿರುತ್ತೆ. ಯಾರು ಶಿಫಾರಸು ಮಾಡಿರ್ತಾರೆ ಅಂದ್ರೆ, ಅದಕ್ಕೊಂದು ಪ್ರಾಧಿಕಾರ ಇರುತ್ತೆ. ಅದನ್ನ ನಾವು ರಾಷ್ಟ್ರೀಯ ಸ್ಮಾರಕಗಳ ಪ್ರಾಧಿಕಾರ ಅಥವಾ ನ್ಯಾಷನಲ್ ಮಾನ್ಯುಮೆಂಟ್ಸ್ ಅಥಾರಿಟಿ ಅಂತ ಕರಿತೇವೆ. ಸೊ ಇವರು ಶಿಫಾರಸು ಮಾಡಿರ್ತಕ್ಕಂಥ 2 ಸ್ಥಳಗಳು ಯಾವುದು ಅಂತ ನಾವು ನೋಡ್ತಾ ಬರೋಣ. ಆ 2 ಸ್ಥಳಗಳು ಡಾಕ್ಟರ್ BR ಅಂಬೇಡ್ಕರ್ ಅವರ ಜೀವನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ 2 ಪ್ರಮುಖ ಸ್ಥಳಗಳಾಗಿರುತ್ತೆ. ಸೊ ಅದರಲ್ಲಿ ಬರ್ತಕ್ಕಂಥ ಮೊದಲನೇ ಸ್ಥಳವನ್ನ ನಾವು ಏನಂತ ಕರಿತೀವಿ ಅಂದ್ರೆ, ಸಂಕಲ್ಪ ಭೂಮಿ ಬ್ಯಾನಿಯನ್ ಟ್ರೀ ಕ್ಯಾಂಪಸ್ ಇನ್ ವಡೋದರ. ಸೊ ವಡೋದರದಲ್ಲಿ ಬರ್ತಕ್ಕಂಥ ಸಂಕಲ್ಪ ಭೂಮಿ ಆಲದ ಮರದ ಆವರಣ ಏನಿರುತ್ತೆ, ಸೊ ಇದನ್ನ ಇವಾಗ ಪ್ರಪೋಸ್ ಮಾಡ್ತಾ ಇದ್ದಾರೆ. ಸೊ ಈ ಸ್ಥಳಕ್ಕೂ ಅಂಬೇಡ್ಕರ್ಗೂ ಏನು ರಿಲೇಷನ್ ಅಂತ ಹೇಳಿದ್ರೆ, ಈ ಪ್ಲೇಸ್ ಅಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಈ ಅಸ್ಪೃಶ್ಯತೆಯನ್ನ ನಿರ್ಮೂಲನೆ ಮಾಡ್ಬೇಕಂತ ಸಂಕಲ್ಪವನ್ನ ಕೈಗೊಂಡಿರ್ತಾರೆ. ಅದಕ್ಕೆ ಇದನ್ನ ನಾವು ಸಂಕಲ್ಪ ಭೂಮಿ ಅಂತ ಕರಿತೇವೆ. ಸೊ ಈ ಒಂದು ಪ್ರದೇಶದಲ್ಲಿ ಅಂಬೇಡ್ಕರ್ ಹ್ಯಾಡ್ ಟೇಕನ್ ಅ ರಿಸಾಲ್ವ್ ಟು ಇರಾಡಿಕೇಟ್ ಅನ್ಟಚಬಿಲಿಟಿ ಆನ್ 23rd September 1917, 1917ರಲ್ಲಿ ಈ ರೀತಿಯ ಸಂಕಲ್ಪವನ್ನ ತೆಗೆದುಕೊಂಡಿರ್ತಾರೆ. ಸೊ ಈ ಸ್ಥಳಕ್ಕೆ ಈಗ 100 ವರ್ಷಗಳು ಕಂಪ್ಲೀಟ್ ಆಗಿರುತ್ತೆ. ಸೊ ದಿಸ್ ಇಸ್ ದಿ ಫಸ್ಟ್ ಇನ್ ರೆಕಮೆಂಡೇಶನ್. ಸೊ ಎರಡನೇ ಪ್ಲೇಸ್ ಅನ್ನ ನಾವು ಸತಾರಾ ಅಂತ ಕರಿತೀವಿ. ಸತಾರಾ ಮಹಾರಾಷ್ಟ್ರದಲ್ಲಿ ಬರ್ತಕ್ಕಂಥ ಒಂದು ಸ್ಥಳವಾಗಿರುತ್ತೆ. ಈ ಸ್ಥಳದಲ್ಲಿ ಒಂದು ಹೈಸ್ಕೂಲ್ ಇರುತ್ತೆ. ಅದನ್ನ ನಾವು ಪ್ರತಾಪ್ ರಾವ್ ಭೋಸ್ಲೆ ಹೈಸ್ಕೂಲ್ ಅಂತ ಕರಿತೀವಿ. ಸೊ ಈ ಒಂದು ಸ್ಥಳದಲ್ಲಿ ಅಂಬೇಡ್ಕರ್ ಅವರು ತಮ್ಮ ಪ್ರೈಮರಿ ಎಜುಕೇಶನ್ ಅಥವಾ ಪ್ರಾಥಮಿಕ ಶಿಕ್ಷಣವನ್ನ ಮುಗಿಸಿರ್ತಾರೆ. ಸೊ ಇದು ಪ್ರಪೋಸಲ್ ಅಲ್ಲಿರ್ತಕ್ಕಂಥ 2ನೇ ಸ್ಥಳವಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಮೂವ್ ಇನ್ ಟು ದಿ ಸೆಕೆಂಡ್ ಆರ್ಟಿಕಲ್. ಇಂಡಿಯಾಸ್ ಫಸ್ಟ್ ಕೇಬಲ್ ಸ್ಟೇಡ್ ರೈಲ್ ಬ್ರಿಡ್ಜ್ ಅಥವಾ ಭಾರತದ ಮೊಟ್ಟ ಮೊದಲ ಕೇಬಲ್ ಸ್ಟೇಡ್ ರೈಲ್ವೆ ಸೇತುವೆ ಅಂತ ಕರಿತೇವೆ. ಸೊ ಈ ಚಿತ್ರದಲ್ಲಿ ನೋಡಿದ್ರೆ ಈ ಸೇತುವೆಗಳನ್ನ ನಿರ್ಮಾಣ ಮಾಡ್ಲಿಕ್ಕೆ ಈ ತರ ಪಿಲ್ಲರ್ಸ್ ಹಾಕಿ ಕೇಬಲ್ಸ್ ಮೇಲೆ ಅದನ್ನ ರನ್ ಮಾಡ್ತಾರೆ. ಸೊ ಈ ರೀತಿಯ ಮೊಟ್ಟ ಮೊದಲ ರೈಲ್ವೆ ಪ್ರಾಜೆಕ್ಟ್ ಅನ್ನ ಭಾರತದಲ್ಲಿ ಅಭಿವೃದ್ಧಿ ಪಡಿಸ್ತಾ ಇದ್ದಾರೆ. ಆ ಬ್ರಿಡ್ಜ್ ನ ನಾವೇನಂತ ಕರಿತೀವಿ ಅಂದ್ರೆ ಅಂಜಿ ಕಾರ್ಡ್ ಬ್ರಿಡ್ಜ್ ಅಂತ ಕರಿತೇವೆ. ಸೊ ಈ ಒಂದು ಬ್ರಿಡ್ಜ್ ಅನ್ನ ಎಲ್ಲಿ ಡೆವಲಪ್ ಮಾಡ್ತಾ ಇದ್ದಾರೆ ಅಂದ್ರೆ, ಜಮ್ಮು ಮತ್ತು ಕಾಶ್ಮೀರ್ ನಲ್ಲಿ ಇದನ್ನ ಡೆವಲಪ್ ಮಾಡ್ತಾ ಇದ್ದಾರೆ. ಸೊ ಇದನ್ನ ಅಂಜಿ ಕಾರ್ಡ್ ಬ್ರಿಡ್ಜ್ ಅಂತ ಕರಿತೇವೆ. ಸೊ ಕಾರಣ ಏನು ಅಂದ್ರೆ, ಸೊ ಇದು ಅಂಜಿ ರಿವರ್ ಅಥವಾ ಅಂಜಿ ನದಿ ಮೇಲೆ ನಿರ್ಮಾಣ ಆಗ್ತಾ ಇರ್ತಕ್ಕಂಥ ಒಂದು ಬ್ರಿಡ್ಜ್ ಆಗಿರುತ್ತೆ. ಇದು 2 ಪ್ಲೇಸಸ್ ಅನ್ನ ಕನೆಕ್ಟ್ ಮಾಡುತ್ತೆ. ಒಂದನ್ನ ಕತ್ರಾ ಮತ್ತು ರಿಯಾಸಿ ಅಂತಕ್ಕಂಥ 2 ಪ್ರದೇಶಗಳು. ಇವೆರಡು ಜಮ್ಮು ಕಾಶ್ಮೀರದಲ್ಲಿರ್ತಕ್ಕಂಥ ಪ್ರದೇಶಗಳಾಗಿರ್ತವೆ. ಸೊ ಈ ಒಂದು ರೈಲ್ವೆ ಲಿಂಕ್ ಏನಿದೆ ಅಥವಾ ಬ್ರಿಡ್ಜ್ ಏನಿದೆ, ಸೊ ಇದನ್ನ ಯಾವ ರೈಲ್ವೆ ಲಿಂಕ್ ಮೇಲೆ ಡೆವಲಪ್ ಮಾಡ್ತಾ ಇದ್ದಾರೆ ಅಂದ್ರೆ, ಉಧಂಪುರ್ ಶ್ರೀನಗರ್ ಬಾರಾಮುಲ್ಲಾ ರೈಲ್ ಲಿಂಕ್ ಅಂತ ಕರಿತೀವಿ. ಸೊ ಅದರ ಒಂದು ಭಾಗವಾಗಿ ಈ ಒಂದು ಬ್ರಿಡ್ಜ್ ಅನ್ನ ಡೆವಲಪ್ ಮಾಡ್ತಾ ಇದ್ದಾರೆ. ಸೊ ಇದರ ಒಂದು ಉದ್ದ ಎಷ್ಟಿರಲಿದೆ ಅಂದ್ರೆ
473.25 ಮೀಟರ್ ಉದ್ದದ ಸೇತುವೆ ಇದಿರುತ್ತೆ. ಮತ್ತೆ ಆ ಒಂದು ಅಂಜಿ ರಿವರ್ ಏನಿರುತ್ತೆ ಆ ಒಂದು ನದಿಯಿಂದ 331 ಮೀಟರ್ಗಳ ಮೇಲೆ ನಿರ್ಮಾಣ ಆಗ್ತಾ ಇರ್ತಕ್ಕಂಥ ಒಂದು ಬ್ರಿಡ್ಜ್ ಆಗಿರುತ್ತೆ. ಸೊ ಹಾಗಿದ್ರೆ ಈ ರೈಲ್ವೆ ಲಿಂಕ್ ನಾವೇನ್ ಇಷ್ಟೊತ್ತು ಡಿಸ್ಕಸ್ ಮಾಡಿದ್ವಿ ಅದನ್ನ ಡೆವಲಪ್ ಮಾಡ್ತಾ ಇರ್ತಕ್ಕಂಥ ಒಂದು ಲಿಮಿಟೆಡ್ ಯಾವುದು ಅಂದ್ರೆ ಕೊಂಕಣ್ ರೈಲ್ವೆ ಕಾರ್ಪೊರೇಷನ್ ಲಿಮಿಟೆಡ್ ನವರು ಈ ಉಧಂಪುರ್ ಶ್ರೀನಗರ್ ಬಾರಾಮುಲ್ಲಾ ರೈಲ್ವೆ ಸಂಪರ್ಕ ಯೋಜನೆಯನ್ನ ಡೆವಲಪ್ ಮಾಡ್ತಾ ಇರ್ತಾರೆ. ಸೊ ಈ ಒಂದು ನಿಟ್ಟಿನಲ್ಲಿ ನಾವು ಜಮ್ಮು ಮತ್ತು ಕಾಶ್ಮೀರ್ ಮ್ಯಾಪ್ ನ ನೋಡೋದಾದ್ರೆ ಸೊ ಇಲ್ಲಿ ನೀವು ಅಬ್ಸರ್ವ್ ಮಾಡ್ಕೊಳ್ಳಿ. ಸೊ ಇದು ಜಮ್ಮು ಕಾಶ್ಮೀರದ ಒಂದು ಭಾಗವಾಗಿರುತ್ತೆ. ಸೊ ಇಲ್ಲಿ ಉಧಂಪುರ್ ಅನ್ನೋ ಪಾಯಿಂಟ್ ನ ನಾವ್ ಇಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಉಧಂಪುರ್ ಇಂದ ಬಾರಾಮುಲ್ಲಾ ಅಂತ ನಾವೇನ್ ಕರಿತೀವಿ ಸೊ ಇದರ ಮೇಲೆ ಈ ಬ್ರಿಡ್ಜ್ ಅನ್ನ ಕನ್ಸ್ಟ್ರಕ್ಟ್ ಮಾಡ್ತಾ ಇದ್ದಾರೆ. ಸೊ ಹಾಗಿದ್ರೆ ಜಮ್ಮು ಮತ್ತು ಕಾಶ್ಮೀರ್ನ ನೈಬರಿಂಗ್ ಕಂಟ್ರೀಸ್ ಯಾವ್ದು ಅಂತ ಕೇಳಿದ್ರೆ ಪಾಕಿಸ್ತಾನ ಆಗಿರುತ್ತೆ ಮತ್ತೆ ಆಫ್ಘಾನಿಸ್ತಾನ್ ಕೂಡ ಆಗಿರುತ್ತೆ. ದೋ ದಿಸ್ ಪಾರ್ಟ್ ಈಸ್ POK ಅಂತ ನಾವು ಕರೆದ್ರು, ಪಾಕ್ ಆಕ್ಯುಪೈಡ್ ಕಾಶ್ಮೀರ್ ಅಂತ ಕರೆದ್ರು, ಸೊ ಸ್ಟಿಲ್ ಇಟ್ ಇಸ್ ಅ ಪಾರ್ಟ್ ಆಫ್ ಇಂಡಿಯಾ. ಆದ್ರಿಂದ ಆಫ್ಘಾನಿಸ್ತಾನ್ ಆಲ್ಸೋ ಬಾರ್ಡರ್ಸ್ ಆರ್ ಕಂಟ್ರಿ. ಅದಾದ್ಮೇಲೆ ಚೈನಾದ ಟಿಬೆಟ್ ಕೂಡ ಜಮ್ಮು ಮತ್ತು ಕಾಶ್ಮೀರ್ನ ಬಾರ್ಡರ್ ಆಗ್ತಕ್ಕಂಥ ಒಂದು ಕಂಟ್ರಿ ಆಗಿರುತ್ತೆ. ಸೊ ಯಾವ ಸ್ಟೇಟ್ಸ್ ಬಾರ್ಡರ್ ನ ಶೇರ್ ಮಾಡ್ಕೊಳ್ಳುತ್ತೆ ಅಂದ್ರೆ ಜಮ್ಮು ಮತ್ತು ಕಾಶ್ಮೀರ್ ಜೊತೆ ಪಂಜಾಬ್, ಹಿಮಾಚಲ್ ಪ್ರದೇಶ, ಈವನ್ ಲೇ ಲಡಾಖ್ ಕೂಡ ಜಮ್ಮು ಕಾಶ್ಮೀರ್ ಜೊತೆ ತನ್ನ ಬಾರ್ಡರ್ ಅನ್ನ ಶೇರ್ ಮಾಡ್ಕೊಳ್ಳುತ್ತೆ. ಸೊ ಇಲ್ಲಿ ಬರ್ತಕ್ಕಂಥ ಒಂದು ಉಧಂಪುರ್ ಮತ್ತೆ ಬಾರಾಮುಲ್ಲಾ ಲಿಂಕ್ ಏನಿರುತ್ತೆ ಸೊ ಇದರ ಮೇಲೆ ಅಂಜಿ ರಿವರ್ ಅಂತ ಒಂದು ಬರುತ್ತೆ. ಸೊ ಅಲ್ಲಿ ಒಂದು ರೈಲ್ವೆ ಬ್ರಿಡ್ಜ್ ಅನ್ನ ನಿರ್ಮಾಣ ಮಾಡ್ತಾ ಇದ್ದಾರೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ದಿ ಥರ್ಡ್ ಆರ್ಟಿಕಲ್. ಇಂಡಿಯಾಸ್ ಫಸ್ಟ್ ಕಮರ್ಷಿಯಲ್ ಸ್ಕೇಲ್ ಗ್ರೀನ್ ಅಮೋನಿಯಾ ಮತ್ತೆ ಗ್ರೀನ್ ಮೆಥನಾಲ್ ಪ್ರಾಜೆಕ್ಟ್ ಅಂದ್ರೆ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಈ ಒಂದು ವಾಣಿಜ್ಯ ಪ್ರಮಾಣದ ಹಸಿರು ಅಮೋನಿಯಾ ಮತ್ತು ಹಸಿರು ಮೆಥನಾಲ್ ಅಂತ ನಾವೇನ್ ಕರಿತೀವಿ ಸೊ ಇದರ ಪ್ರಾಜೆಕ್ಟ್ಸ್ ಅನ್ನ ಡೆವಲಪ್ ಮಾಡ್ತಾ ಇದ್ದಾರೆ. ಯಾರು ಡೆವಲಪ್ ಮಾಡ್ತಾ ಇದ್ದಾರೆ ಅಂದ್ರೆ NTPC ಅಂದ್ರೆ ನ್ಯಾಷನಲ್ ಥರ್ಮಲ್ ಪವರ್ ಕಂಪನಿ ಕಾರ್ಪೊರೇಷನ್ ಮತ್ತೆ GACL ಗುಜರಾತ್ ಆಲ್ಕಲೀಸ್ ಮತ್ತೆ ಕೆಮಿಕಲ್ಸ್ ಲಿಮಿಟೆಡ್ ನವರು ಸೊ ಈ ರೀತಿಯ ಹಸಿರು ಅಮೋನಿಯಾ ಮತ್ತು ಹಸಿರು ಮೆಥನಾಲ್ ನ ಪ್ಲಾಂಟ್ಸ್ ನ ನಿರ್ಮಾಣ ಮಾಡ್ಲಿಕ್ಕೆ ಈಗ MOU ನ ಮಾಡ್ಕೊಂಡಿರ್ತಾರೆ. ಸೊ ಈ ಒಂದು ಆರ್ಟಿಕಲ್ ನ ನೀವು ಎನರ್ಜಿ ರಿಲೇಟೆಡ್ ಅಥವಾ ಎನ್ವಿರಾನ್ಮೆಂಟ್ ರಿಲೇಟೆಡ್ ಎಸ್ಸೆಸ್ ಬಂದಾಗ ಕಂಪಲ್ಸರಿ ಇದನ್ನ ಆಡ್ ಮಾಡ್ಬೋದಾಗಿರುತ್ತೆ. ಹಾಗಿದ್ರೆ ವಾಟ್ ಯು ಮೀನ್ ಬೈ ಗ್ರೀನ್ ಅಮೋನಿಯಾ ಅನ್ನೋದನ್ನ ಫಸ್ಟ್ ತಿಳ್ಕೊಳ್ತಾ ಬರೋಣ. ಗ್ರೀನ್ ಅಮೋನಿಯಾನ ಆಕ್ಚುಲಿ ರಿನ್ಯೂಬಲ್ ಎನರ್ಜಿ ಏನಿರುತ್ತೆ ಅಂದ್ರೆ ನವೀಕರಿಸಬಹುದಾದ ಇಂಧನ, ಅದು ಸೋಲಾರ್ ಎನರ್ಜಿ ಆಗಿರ್ಬೋದು, ಹೈಡ್ರೋ ಎಲೆಕ್ಟ್ರಿಕ್ ಆಗಿರ್ಬೋದು ಅಥವಾ ವಿಂಡ್ ಮಿಲ್ಸ್ ಅಥವಾ ಪವನ ಶಕ್ತಿಯಿಂದ ಬಂದಿರತಕ್ಕಂತ ರಿನ್ಯೂಬಲ್ ಎನರ್ಜಿಯಿಂದ ಉತ್ಪತ್ತಿ ಮಾಡ್ತಾರೆ. ಸೊ ಮೊದಲು ಹೈಡ್ರೋಜನ್ ನ ಪ್ರೊಡ್ಯೂಸ್ ಮಾಡ್ತಾರೆ, ಅದನ್ನ ಮತ್ತೆ ಗ್ರೀನ್ ಅಮೋನಿಯಾ ಆಗಿ ಕನ್ವರ್ಟ್ ಮಾಡ್ತಾರೆ. ಸೊ ಗ್ರೀನ್ ಅಮೋನಿಯಾದ ಉಪಯೋಗಗಳು ಏನು ಅಂದ್ರೆ ಸೊ ದಟ್ ಕ್ಯಾನ್ ಬಿ ಯೂಸ್ಡ್ ಆಸ್ ಫರ್ಟಿಲೈಸರ್ ಅಂದ್ರೆ ರಸಗೊಬ್ಬರಗಳ ತಯಾರಿಕೆಯಲ್ಲಿ ಬಳಸಬಹುದಾಗಿರುತ್ತೆ. ಮೆರೈನ್ ಫ್ಯೂಯಲ್ ಅಂದ್ರೆ ಹಡಗುಗಳ ಇಂಧನವಾಗಿ, ಮತ್ತೆ ವಿದ್ಯುತ್ ಅನ್ನ ಉತ್ಪಾದನೆ ಮಾಡ್ಲಿಕ್ಕೆ, ಮತ್ತೆ ಅದನ್ನ ಎನರ್ಜಿ ಸ್ಟೋರೇಜ್ ಆಗಿ ಕೂಡ ನಾವು ಅದನ್ನ ಯೂಸ್ ಮಾಡಬಹುದಾಗಿರುತ್ತೆ. ಸೊ ಅದೇ ರೀತಿ ನಾವು ಮೆಥನಾಲ್ ನ ನೋಡೋದಾದ್ರೆ ಸೊ ದೇರ್ ಆರ್ 4 ಟೈಪ್ಸ್ ಆಫ್ ಮೆಥನಾಲ್. ಸೊ ಮೆಥನಾಲ್ ನಲ್ಲಿ 4 ಟೈಪ್ಸ್ ಇರುತ್ತೆ. ಸೊ ಒಂದನ್ನ ನಾವು ಬ್ರೌನ್ ಮೆಥನಾಲ್ ಅಂತ ಕರಿತೇವೆ. ಸೊ ಇದನ್ನ ಕೋಲ್ ನಿಂದ ಅಥವಾ ಕಲ್ಲಿದ್ದಲಿನಿಂದ ಇದನ್ನ ತಯಾರಿ ಮಾಡ್ತಾರೆ. ಸೊ ಎರಡನೇದನ್ನ ನಾವು ಗ್ರೇ ಮೆಥನಾಲ್ ಅಂತ ಕರಿತೇವೆ. ಇದನ್ನ ನೈಸರ್ಗಿಕ ಅನಿಲ ಅಥವಾ ನ್ಯಾಚುರಲ್ ಗ್ಯಾಸ್ ಇಂದ ಡೆವಲಪ್ ಮಾಡ್ತಾರೆ. ಸೊ ಬ್ಲೂ ಮೆಥನಾಲ್ ನ ಬ್ಲೂ ಹೈಡ್ರೋಜನ್ ಅಂತ ಇರುತ್ತೆ. ಸೊ ಇದ್ರ ಬಗ್ಗೆ ಕೂಡ ನಾವು ಸಾಕಷ್ಟು ಬಾರಿ ಡಿಸ್ಕಸ್ ಮಾಡಿದ್ವಿ. ಬ್ಲೂ ಹೈಡ್ರೋಜನ್ ಜೊತೆ ಕಾರ್ಬನ್ ಡೈಆಕ್ಸೈಡ್ ನ ಮಿಕ್ಸ್ ಮಾಡೋದರ ಮುಖಾಂತರ ಬ್ಲೂ ಮೆಥನಾಲ್ ನ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಗ್ರೀನ್ ಮೆಥನಾಲ್ ನ ಬಯೋಮಾಸ್ ಏನಿರುತ್ತೆ, ಫಾರ್ ಎಕ್ಸಾಂಪಲ್ ಅಗ್ರಿಕಲ್ಚರಲ್ ವೇಸ್ಟ್ ಇರ್ಬೋದು, ಈ ರೀತಿಯ ವಸ್ತುಗಳ ಮುಖಾಂತರ ಗ್ರೀನ್ ಮೆಥನಾಲ್ ನ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಹಾಗಿದ್ರೆ ಈ ಗ್ರೀನ್ ಮೆಥನಾಲ್ ಆಗಿರ್ಬೋದು ಅಥವಾ ಗ್ರೀನ್ ಅಮೋನಿಯಾ ಆಗಿರ್ಬೋದು ಸೊ ಇವುಗಳನ್ನ ನಾವು ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ಅಂದ್ರೆ ಹೀಟಿಂಗ್ ಅಂದ್ರೆ ಯಾವ ಕಾರ್ಖಾನೆಗಳಲ್ಲಿ ಅಥವಾ ಇಂಡಸ್ಟ್ರಿಗಳಲ್ಲಿ ಹೈ ಟೆಂಪರೇಚರ್ ಬೇಕಾಗಿರುತ್ತೋ ಅದರಲ್ಲಿ ಸೋರ್ಸ್ ಆಫ್ ಫ್ಯೂಯಲ್ ಆಗಿ ಯೂಸ್ ಮಾಡಬಹುದಾಗಿರುತ್ತೆ. ಪವರ್ ಜನರೇಷನ್ ವಿದ್ಯುತ್ ಡೆವಲಪ್ ಮಾಡ್ಲಿಕ್ಕೆ, ಟ್ರಾನ್ಸ್ಪೋರ್ಟೇಷನ್ ಅದು ಏರೋಪ್ಲೇನ್ಸ್ ಆಗಿರ್ಬೋದು, ಶಿಪ್ಸ್, ಟ್ರೈನ್ಸ್, ಅದರ್ ಆಟೋಮೊಬೈಲ್ಸ್ ಆಗಿರ್ಬೋದು ಅವುಗಳಿಗೆ ಇಂಧನವಾಗಿ ನಾವು ಇದನ್ನ ಬಳಸಬಹುದಾಗಿರುತ್ತೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಮೊಟ್ಟ ಮೊದಲ ಕಮರ್ಷಿಯಲ್, ಸೊ ಇಷ್ಟಿನ ಬರೀ ಎಕ್ಸ್ಪೆರಿಮೆಂಟಲ್ ಆಗಿ ಮಾಡ್ತಾ ಇದ್ರು, ಮೊಟ್ಟ ಮೊದಲ ಬಾರಿಗೆ ಇದನ್ನ ಕಮರ್ಷಿಯಲ್ ಆಗಿ ಡೆವಲಪ್ ಮಾಡ್ತಾ ಇದ್ದಾರೆ. ಸೊ NTPC ಅಂದ್ರೆ ನ್ಯಾಷನಲ್ ಥರ್ಮಲ್ ಪವರ್ ಕಾರ್ಪೊರೇಷನ್ ರಿನ್ಯೂಬಲ್ ಎನರ್ಜಿ ಮತ್ತು ಗುಜರಾತ್ ಆಲ್ಕಲೀಸ್ ಅಂಡ್ ಕೆಮಿಕಲ್ಸ್ ವತಿಯಿಂದ ಸೊ ಇದನ್ನ ಡೆವಲಪ್ ಮಾಡ್ತಾ ಇದ್ದಾರೆ. ಸೊ NTPC ರಿನ್ಯೂಬಲ್ ಎನರ್ಜಿ ಲಿಮಿಟೆಡ್ ಏನಿದೆ ಇದು NTPC ಯ ಒಂದು ಸಬ್ಸಿಡರಿ ಆಗಿರುತ್ತೆ ಅಥವಾ ಒಂದು ಅಂಗ ಸಂಸ್ಥೆ ಆಗಿರುತ್ತೆ. GACL ಬಂದು ಗುಜರಾತ್ ಗವರ್ನಮೆಂಟ್ ನ ಒಂದು ಪಬ್ಲಿಕ್ ಸೆಕ್ಟರ್ ಯೂನಿಟ್ ಆಗಿರುತ್ತೆ. ಸೊ ಹಾಗಿದ್ರೆ ಈ ಒಂದು ಹೊಸ ಸ್ಥಾವರವನ್ನ ಏನ್ ಡೆವಲಪ್ ಮಾಡ್ತಾ ಇದ್ದಾರೆ ಸೊ ಅದರ ಒಂದು ವಿದ್ಯುತ್ನ ಅಥವಾ ದಿ ಕೆಪಾಸಿಟಿ ಎಷ್ಟು ಅಂದ್ರೆ 100 ಮೆಗಾವ್ಯಾಟ್ಸ್ ಅಷ್ಟು ರಿನ್ಯೂಬಲ್ ಎನರ್ಜಿನ ಇಲ್ಲಿ ಡೆವಲಪ್ ಮಾಡ್ತಾ ಇದ್ದಾರೆ. ಇದರಲ್ಲಿ 75 ಟನ್ಸ್ ಪರ್ ಡೇ ಗ್ರೀನ್ ಮೆಥನಾಲ್ ನ ಡೆವಲಪ್ ಮಾಡ್ತಾರೆ ಮತ್ತು
35 ಟನ್ಸ್ ಪರ್ ಡೇ ಗ್ರೀನ್ ಅಮೋನಿಯನ್ನ ಡೆವಲಪ್ ಮಾಡ್ತಾ ಇದ್ದಾರೆ. ಸೊ ಇದನ್ನ ಗುಜರಾತ್ ನ ಎಲ್ಲಿ ಡೆವಲಪ್ ಮಾಡ್ತಾ ಇದ್ದಾರೆ ಅಂದ್ರೆ ವಡೋದರದಲ್ಲಿ ಬರ್ತಕ್ಕಂತ ದಹೇಜ್ ಕಾಂಪ್ಲೆಕ್ಸ್ ಅಂತ ಕರಿತೀವಿ. ಸೊ ಅಲ್ಲಿ ಡೆವಲಪ್ ಮಾಡ್ಲಿಕ್ಕೆ MOU ಗೆ ಸಹಿ ಹಾಕಿರ್ತಾರೆ. ಸೊ GSEL ಪ್ರಸ್ತುತವಾಗಿ ಏನ್ ಮಾಡ್ತಾ ಇದೆ ಅಂದ್ರೆ ಸೊ ದೇ ಆರ್ ಪ್ರೊಡ್ಯೂಸಿಂಗ್ ಕಾಸ್ಟಿಕ್ ಸೋಡಾ ಇನ್ ಇಂಡಿಯಾ, ಅಂದ್ರೆ ಭಾರತದಲ್ಲಿ ಅವರು ಕಾಸ್ಟಿಕ್ ಸೋಡಾವನ್ನ ಉತ್ಪಾದನೆ ಮಾಡ್ತಕ್ಕಂತ ಒಂದು ಯೂನಿಟ್ ಇದಾಗಿರುತ್ತೆ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ದಿ ಫೋರ್ತ್ ಆರ್ಟಿಕಲ್. ದಿಸ್ ಇಸ್ ಅಬೌಟ್ first woman and second Indian to feature on IMF's wall of former chief economists. ಅಂದ್ರೆ ಈ ಒಂದು ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಏನಿರುತ್ತೆ ಸೊ ಅದರಲ್ಲಿ ಫೇಮಸ್ ಎಕನಾಮಿಸ್ಟ್ ಯಾರ್ಯಾರು ಇರ್ತಾರೆ ಸೊ ಅಲ್ಲಿ ಒಂದು ವಾಲ್ ಆಫ್ ಫೇಮ್ ಅಂತ ಒಂದು ಗೋಡೆ ಇರುತ್ತೆ. ಆ ಗೋಡೆಯಲ್ಲಿ ಆ ಒಂದು ಫೇಮಸ್ ಎಕನಾಮಿಸ್ಟ್ ಯಾರಿರ್ತಾರೆ ಅವರ ಫೋಟೋಗಳನ್ನ ಇಡ್ಲಾಗುತ್ತೆ. ಸೊ ಈ ಒಂದು ಫೋಟೋಗಳಲ್ಲಿ ಮೊಟ್ಟ ಮೊದಲ ಬಾರಿಗೆ ಒಬ್ಬ ಮಹಿಳೆ ಮತ್ತು ಎರಡನೇ ಇಂಡಿಯನ್ ಆಯ್ಕೆ ಆಗಿರ್ತಾರೆ. ಸೊ ಅವ್ರ ಬಗ್ಗೆ ನಾವು ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡ್ತಾ ಬರೋಣ. ಅವ್ರ ಹೆಸರು ಏನು ಅಂದ್ರೆ ಗೀತಾ ಗೋಪಿನಾಥ್ ಅಂತ ಕರಿತೀವಿ. ಸೊ ಶಿ ವಿಲ್ ಬಿ ದ ಫಸ್ಟ್ ವುಮನ್ ಅಂಡ್ ಸೆಕೆಂಡ್ ಇಂಡಿಯನ್, ಅಂದ್ರೆ ಮೊಟ್ಟ ಮೊದಲ ಮಹಿಳೆ ಮತ್ತು ಎರಡನೇ ಭಾರತೀಯರಾಗಿರ್ತಾರೆ ಈ ಒಂದು ಹಾನರ್ ನ ಪಡೆದುಕೊಂಡಿರ್ತಕ್ಕಂಥ ಮಹಿಳೆ ಆಗಿರ್ತಾರೆ. ಸೊ ಹಾಗಿದ್ರೆ ಮೊಟ್ಟ ಮೊದಲ ಇಂಡಿಯನ್ ಯಾರು ಅಂತ ಪ್ರಶ್ನೆ ಕೇಳಿದ್ರೆ ರಘುರಾಮ್ ರಾಜನ್, ನಿಮ್ಗೆಲ್ಲ ಡೆಫಿನೆಟ್ಲಿ ಗೊತ್ತಿರುತ್ತೆ. ಸೊ ಇವರು ಚೀಫ್ ಆಫ್ ಎಕನಾಮಿಸ್ಟ್ and director of research of IMF between 2003 and 2006. ಸೊ 2003 ರಿಂದ 2006ರ ನಡುವೆ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಏನಿರುತ್ತೆ ಅದರಲ್ಲಿ ಮುಖ್ಯ ಅರ್ಥಶಾಸ್ತ್ರಜ್ಞ ಮತ್ತು ಸಂಶೋಧನ ನಿರ್ದೇಶಕರಾಗಿ ಅವರು ಕಾರ್ಯವನ್ನ ನಿರ್ವಹಿಸಿರ್ತಾರೆ. ಸೊ ಇವರ ಫೋಟೋವನ್ನ ಆ ಒಂದು ಆಲ್ ಆಫ್ ಫೇಮ್ ಆಫ್ ವಾಲ್ ಏನಿರುತ್ತೆ ಸೊ ಅದರಲ್ಲಿ ಮೊಟ್ಟ ಮೊದಲ ಬಾರಿಗೆ ಭಾರತೀಯರು ಅಲ್ಲಿ ಕಾಣಿಸ್ಕೊಂಡಿರ್ತಾರೆ. ಸೊ ಗೋಪಿನಾಥ್, ನಾವು ಇವಾಗ ಮಾತಾಡ್ತಾ ಇರ್ತಕ್ಕಂಥ ಗೀತಾ ಗೋಪಿನಾಥ್ ಅವರ ಬಗ್ಗೆ ತಿಳ್ಕೊಳ್ಳೋದಾದ್ರೆ she was appointed as IMF chief economist in October 2008. ಸೊ ಅಕ್ಟೋಬರ್ 2008 ರಲ್ಲಿ ಇವರು IMF ಗೆ ಮುಖ್ಯ ಅರ್ಥಶಾಸ್ತ್ರಜ್ಞರಾಗಿ ಅವರು ನೇಮಕಗೊಂಡಿರ್ತಾರೆ. ಸೊ ಅದಾದ್ಮೇಲೆ ಅವ್ರಿಗೆ ಪ್ರಮೋಷನ್ ಆಗಿರುತ್ತೆ. ಸೊ ಪ್ರಮೋಷನ್ ಆಗಿ ಫಸ್ಟ್ ಡೆಪ್ಯೂಟಿ ಮ್ಯಾನೇಜಿಂಗ್ ಡೈರೆಕ್ಟರ್ ಇನ್ ಡಿಸೆಂಬರ್ ಲಾಸ್ಟ್ ಇಯರ್, ಅಂದ್ರೆ ಕಳೆದ ವರ್ಷ ಡಿಸೆಂಬರ್ ನಲ್ಲಿ ಅವರು ಮೊದಲ ಉಪ ವ್ಯವಸ್ಥಾಪಕ ನಿರ್ದೇಶಕರಾಗಿ ಅವರಿಗೆ ಪ್ರಮೋಷನ್ ಸಿಕ್ಕಿರುತ್ತೆ. ಸೊ ಇವರು IMF ನಲ್ಲೇ ಕೆಲಸ ಮಾಡಿರ್ತಕ್ಕಂಥ ಫಸ್ಟ್ ಫಿಮೇಲ್ ಚೀಫ್ ಎಕನಾಮಿಸ್ಟ್ ಆಗಿರ್ತಾರೆ, ಅಂದ್ರೆ ಮೊಟ್ಟ ಮೊದಲ ಮಹಿಳಾ ಮುಖ್ಯಸ್ಥ ಅರ್ಥಶಾಸ್ತ್ರಜ್ಞರಾಗಿ IMF ಅಲ್ಲಿ ಕೆಲಸ ಮಾಡಿರ್ತಕ್ಕಂಥ ಫಸ್ಟ್ ಫಿಮೇಲ್ ಇವರಾಗಿರ್ತಾರೆ. ಸೊ ಇದ್ರ ಜೊತೆಗೆ ನಾವು ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಅಥವಾ ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಬಗ್ಗೆ ನಾವು ಡಿಸ್ಕಸ್ ಮಾಡೋದಾದ್ರೆ ಸೊ ಇದನ್ನ ನಾವು ಇಂಟರ್ನ್ಯಾಷನಲ್ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಅಥವಾ ಅಂತಾರಾಷ್ಟ್ರೀಯ ಹಣಕಾಸು ಸಂಸ್ಥೆ ಅಂತ ಕರಿತೇವೆ. ಸೊ ಇದು ಕನ್ಸಿಸ್ಟಿಂಗ್ ಆಫ್ 190 ಕಂಟ್ರೀಸ್. ಸೊ ಇದರಲ್ಲಿ ನಾವು 190 ಸದಸ್ಯ ರಾಷ್ಟ್ರಗಳನ್ನ ನೋಡ್ಬೋದಾಗಿರುತ್ತೆ. ಸೊ ಇದರ ಹೆಡ್ ಕ್ವಾರ್ಟರ್ಸ್ ವಾಷಿಂಗ್ಟನ್ DC ಅಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಇದರ ಧ್ಯೇಯ ಅಥವಾ ಮಿಷನ್ ಏನು ಅಂದ್ರೆ ವರ್ಕಿಂಗ್ ಟು ಫಾಸ್ಟರ್ ಗ್ಲೋಬಲ್ ಮಾನಿಟರಿ ಕೋಆಪರೇಷನ್, ಅಂದ್ರೆ ಜಾಗತಿಕವಾಗಿ ಈ ಒಂದು ಹಣಕಾಸಿನ ಒಂದು ಸಹಕಾರವನ್ನ ಉತ್ತೇಜನ ಮಾಡ್ತಕ್ಕಂಥದ್ದು. ಸೊ ಎರಡನೇದು ಬಹಳ ಇಂಪಾರ್ಟೆಂಟ್ ಆಗುತ್ತೆ, ಸೆಕ್ಯೂರ್ ಫಿನಾನ್ಷಿಯಲ್ ಸ್ಟೆಬಿಲಿಟಿ, ಅಂದ್ರೆ ಆರ್ಥಿಕ ಒಂದು ಸ್ಥಿರತೆಯನ್ನ ಕಾಪಾಡಲಿಕ್ಕೆ ಸಹಾಯ ಮಾಡ್ತಕ್ಕಂಥದ್ದು. ಫಾರ್ ಎಕ್ಸಾಂಪಲ್ ಇವಾಗ ಶ್ರೀಲಂಕಾದಲ್ಲಿ ಏನು ಎಕನಾಮಿಕ್ ಕ್ರೈಸಿಸ್ ಆಗಿದೆ, ಸೊ IMF ಇಸ್ ದ ಒನ್ ದಟ್ ಈಸ್ ಗೋಯಿಂಗ್ ಟು ಸಪೋರ್ಟ್. ಸೊ ಅದನ್ನ ನಾವು ಸೆಕ್ಯೂರ್ ಫಿನಾನ್ಷಿಯಲ್ ಸ್ಟೆಬಿಲಿಟಿ ಅಂತ ಕರಿತೀವಿ. ಸೊ ಫೆಸಿಲಿಟೇಟಿಂಗ್ ಇಂಟರ್ನ್ಯಾಷನಲ್ ಟ್ರೇಡ್ ಅಥವಾ ಅಂತಾರಾಷ್ಟ್ರೀಯ ವ್ಯಾಪಾರವನ್ನ ಹೆಚ್ಚು ಮಾಡ್ತಕ್ಕಂಥದ್ದು, ಸಸ್ಟೈನಬಲ್ ಎಕನಾಮಿಕ್ ಗ್ರೋತ್ ಮಾಡ್ತಕ್ಕಂಥದ್ದು ಮತ್ತೆ ಬಡತನವನ್ನ ಕಡಿಮೆ ಮಾಡ್ತಕ್ಕಂಥ ಒಂದು ಸಂಸ್ಥೆ ಆಗಿರುತ್ತೆ. ಸೊ ಅದಾದ್ಮೇಲೆ ಇದು ಸ್ಥಾಪನೆ ಆಗಿರೋದು 1944 ಅಲ್ಲಿ, ಸ್ಟಾರ್ಟೆಡ್ ಆನ್ ಡಿಸೆಂಬರ್ 27 ಡಿಸೆಂಬರ್ 1945, ಅಂದ್ರೆ ರಚನೆ ಆಗಿದ್ದು ಅದು ರೂಪುಗೊಂಡಿದ್ದು 1944ರಲ್ಲಿ, ಬಟ್ ಅದು ಪ್ರಾರಂಭ ಆಗಿದ್ದು 27 ಡಿಸೆಂಬರ್ 1945 ಅಲ್ಲಿ ಅದು ಪ್ರಾರಂಭ ಆಗುತ್ತೆ. ಸೊ ಇದನ್ನ ಸ್ಟಾರ್ಟ್ ಮಾಡ್ತವ್ರು ಯಾರು ಅಂದ್ರೆ ಬ್ರಿಟನ್ ವುಡ್ ಸಮ್ಮೇಳನದಲ್ಲಿ ಇದನ್ನ ಸ್ಟಾರ್ಟ್ ಮಾಡ್ತಾರೆ. ಸೊ ಸ್ಟಾರ್ಟ್ ಮಾಡ್ಲಿಕ್ಕೆ ಎರಡು ವ್ಯಕ್ತಿಗಳು ಅದಕ್ಕೆ ಐಡಿಯಾನ ಕನ್ಸ್ಯೂಮ್ ಮಾಡ್ತಾರೆ. ಆ ಎರಡು ವ್ಯಕ್ತಿಗಳು ಯಾರು ಅಂದ್ರೆ ಹ್ಯಾರಿ ಡೆಕ್ಸ್ಟರ್ ವೈಟ್ ಅಂತ ಕರಿತೀವಿ, ಇನ್ನೊಬ್ಬರನ್ನ ಜಾನ್ ಮೈನಾರ್ಡ್ ಕೈನೀಸ್ ಅಂತ ಕರಿತೇವೆ. ಸೊ ಇವರಿಬ್ಬರ ಐಡಿಯಾದ ಪ್ರಕಾರ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ನ ಡೆವಲಪ್ ಮಾಡ್ತಾರೆ. ಸೊ ಇದರಲ್ಲಿ 29 ಮೆಂಬರ್ ಕಂಟ್ರೀಸ್ ಇಂದ ಇದು ಸ್ಟಾರ್ಟ್ ಆಗುತ್ತೆ. ಸೊ ಅದಾದ್ಮೇಲೆ ಮೆಂಬರ್ ಕಂಟ್ರೀಸ್ ಸಂಖ್ಯೆ ಕ್ರಮೇಣವಾಗಿ ಜಾಸ್ತಿ ಆಗ್ತಾ ಹೋಗುತ್ತೆ. So it now plays a central role in the management of balance of payments and difficulties and international financial crisis. ಅಂದ್ರೆ ಈ ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನಾದ್ರೂ ಬಿಕ್ಕಟ್ಟುಗಳು ಉಂಟಾದ್ರೆ ಸೊ ಅದನ್ನ ನಿರ್ವಹಣೆ ಮಾಡ್ತಕ್ಕಂಥ ಒಂದು ಪ್ರಮುಖ ಸಂಸ್ಥೆಯಾಗಿ ಇದು ಈಗ ಕಾರ್ಯವನ್ನ ನಿರ್ವಹಿಸ್ತಾ ಇದೆ. ಹಾಗಿದ್ರೆ ಇದು ಈ ಒಂದು ಇಂಟರ್ನ್ಯಾಷನಲ್ ಫಿನಾನ್ಷಿಯಲ್ ಸ್ಟೆಬಿಲಿಟಿನ ಎಸ್ಟಾಬ್ಲಿಷ್ ಮಾಡ್ಬೇಕಾದ್ರೆ ಇದಕ್ಕೂ ಕೂಡ ಫಂಡ್ ಬರ್ಬೇಕಾಗಿರುತ್ತೆ, ಹಣ ಬರ್ಬೇಕಾಗಿರುತ್ತೆ. ಸೊ ವಾಟ್ ಈಸ್ ದಿ ಸೋರ್ಸ್ ಆಫ್ ಮನಿ ಟು ದಿ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಅಂದ್ರೆ ಸೊ ಇಟ್ ಈಸ್ ಥ್ರೂ ಕೋಟಾಸ್ ಅಂತ ಕರಿತೀವಿ.
ಕೋಟಾಸ್ ಅಂದ್ರೆ ಏನು, ಇದರಲ್ಲಿರ್ತಕ್ಕಂಥ ಸದಸ್ಯ ರಾಷ್ಟ್ರಗಳು ಏನಿರ್ತವೆ, ಸೊ ಅವರು ಆ ಒಂದು ಕಂಟ್ರಿಯ ಒಂದು ಫಿನಾನ್ಷಿಯಲ್ ಸ್ಟೆಬಿಲಿಟಿ ಏನಿರುತ್ತೆ, ಅಂದ್ರೆ ಆ ಒಂದು ಕಂಟ್ರಿಯ ಒಂದು ಆರ್ಥಿಕ ಒಂದು ಮಟ್ಟ ಏನಿರುತ್ತೆ, ಸೊ ಅದರ ಪ್ರಕಾರ ಬೇರೆ ಬೇರೆ ರಾಷ್ಟ್ರಗಳು ಇದಕ್ಕೆ ಫಂಡ್ ಮಾಡಬೇಕಾಗಿರುತ್ತೆ. ಸೊ ತದನಂತರ ಯಾವ ರಾಷ್ಟ್ರದಲ್ಲಿ ಫಿನಾನ್ಷಿಯಲ್ ಕ್ರೈಸಿಸ್ ಇರುತ್ತೆ, ಸೊ ಅದಕ್ಕೆ IMF ವತಿಯಿಂದ ಸಪೋರ್ಟ್ ಅನ್ನ ಮಾಡಲಾಗುತ್ತೆ. ಸೊ ಈ ಒಂದು ಕೋಟಾ ಏನಿರುತ್ತೆ, ಸೊ ಅದು ಫಾರ್ ಎಕ್ಸಾಂಪಲ್ ಇವಾಗ ಡೆವಲಪ್ಡ್ ಕಂಟ್ರಿ, ಸೊ ಮುಂದುವರೆದ ರಾಷ್ಟ್ರಗಳಾಗಿದ್ರೆ ಆ ಕೋಟಾ ಪ್ರಪೋರ್ಷನ್ ಜಾಸ್ತಿ ಇರುತ್ತೆ, ಅಂದ್ರೆ ಅವರ ರೇಷಿಯೋ ಜಾಸ್ತಿ ಇರುತ್ತೆ. ಡೆವಲಪಿಂಗ್ ಅಂದ್ರೆ ಮುಂದುವರಿಯುತ್ತಿರುವ ರಾಷ್ಟ್ರಗಳಾಗಿದ್ರೆ ಸೊ ಅವರ ಕೋಟಾ ಸ್ವಲ್ಪ ಕಡಿಮೆ ಇರುತ್ತೆ. ಸೊ ಈ ಒಂದು ಕೋಟಾ ಏನಿರುತ್ತೆ, ಸೊ ಅದನ್ನ ಕಾಲಗಳಲ್ಲಿ ಇನ್ಕ್ರೀಸ್ ಅಂದ್ರೆ ಪಿರಿಯಾಡಿಕಲಿ ಅದನ್ನ ಇನ್ಕ್ರೀಸ್ ಮಾಡ್ತಾ ಬರ್ತಾ ಇರ್ತಾರೆ. ಸೊ ಹಾಗಿದ್ರೆ ವಾಟ್ ಇಸ್ ದಿ ರಿಲೇಶನ್ಶಿಪ್ ಬಿಟ್ವೀನ್ ಇಂಡಿಯಾ ಮತ್ತು IMF ಅಂತ ನೋಡೋದಾದ್ರೆ, ಇಂಡಿಯಾ ಈಸ್ ದಿ ಫೌಂಡರ್ ಮೆಂಬ್ರೇನ್. ಸೊ ಭಾರತ ಈ ಒಂದು IMF ನ ಸದಸ್ಯ ರಾಷ್ಟ್ರ ಅಥವಾ ಸ್ಥಾಪಕ ರಾಷ್ಟ್ರವಾಗಿರುತ್ತೆ. ಸೊ ನಮ್ಮ ಒಂದು ಫಿನಾನ್ಸ್ ಮಿನಿಸ್ಟರ್ ಏನಿರ್ತಾರೆ ಅಥವಾ ನಮ್ಮ ಒಂದು ಕೇಂದ್ರ ಸರ್ಕಾರದ ಹಣಕಾಸು ಸಚಿವರು ಏನಿರ್ತಾರೆ, ಅವರು IMF ನಲ್ಲಿರ್ತಕ್ಕಂಥ ಎಕ್ಸ್ ಅಫಿಷಿಯೋ ಗವರ್ನರ್ ಆಗಿ ತಮ್ಮ ಒಂದು ಸೇವೆಯನ್ನ ಅಥವಾ ಎಕ್ಸ್ ಅಫಿಷಿಯೋ ಆಗಿ ಅವರನ್ನ ರೆಕಗ್ನೈಸ್ ಮಾಡಲಾಗುತ್ತೆ. ಅದ್ರ ಜೊತೆಗೆ ಒಬ್ಬ ಆಲ್ಟರ್ನೇಟ್ ಗವರ್ನರ್ ನ ಕೂಡ ಅಲ್ಲಿ ತೆಗೆದುಕೊಳ್ಳಲಾಗುತ್ತೆ. ಆಲ್ಟರ್ನೇಟ್ ಗವರ್ನರ್ ಟು IMF ಯಾರು ಅಂತ ಕೇಳಿದ್ರೆ RBI ಗವರ್ನರ್ ನ ಆಲ್ಟರ್ನೇಟ್ ಗವರ್ನರ್ ಆಗಿ ನೇಮಕ ಮಾಡಲಾಗುತ್ತೆ. ಅದ್ರ ಜೊತೆಗೆ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಆಫ್ ಇಂಡಿಯಾ ಯಾರಿರ್ತಾರೆ, ಸೊ ಅವರು ನಮ್ಮ ಒಂದು ಕಂಟ್ರಿನ IMF ನಲ್ಲಿ ರೆಪ್ರೆಸೆಂಟ್ ಮಾಡ್ತಾರೆ. ಅಂದ್ರೆ ಭಾರತ ದೇಶವನ್ನ IMF ನಲ್ಲಿ ಯಾರು ಪ್ರತಿನಿಧಿಸ್ತಾರೆ ಅಂತ ಪ್ರಶ್ನೆ ಕೇಳಿದ್ರೆ, ಭಾರತ ದೇಶದ ಕಾರ್ಯನಿರ್ವಾಹಕ ನಿರ್ದೇಶಕರು IMF ನಲ್ಲಿ ಭಾರತವನ್ನ ರೆಪ್ರೆಸೆಂಟ್ ಮಾಡ್ತಾ ಬರ್ತಾರೆ. ಸೊ ಇದು ಸ್ಥಾಪನೆ ಆಗಿ ಸದ್ಯಕ್ಕೆ 76 ವರ್ಷಗಳು ಕಂಪ್ಲೀಟ್ ಆಗಿರುತ್ತೆ. ಇದರ ಹೆಡ್ ಕ್ವಾರ್ಟರ್ಸ್ ವಾಷಿಂಗ್ಟನ್ DC ಅಲ್ಲಿ ಇರ್ತಾರೆ. ಇದರಲ್ಲಿ 190 ಮೆಂಬರ್ ಕಂಟ್ರೀಸ್ ಇರ್ತವೆ. ಸೊ ಇದರ ಅಫಿಷಿಯಲ್ ಅಥವಾ ಅಧಿಕೃತ ಭಾಷೆ ಇಂಗ್ಲಿಷ್ ಆಗಿರುತ್ತೆ. ಮ್ಯಾನೇಜಿಂಗ್ ಡೈರೆಕ್ಟರ್ ಬಂದು ಕ್ರಿಸ್ಟಲಿನ್ ಜಾರ್ಜಿವಾ ಆಗಿರ್ತಾರೆ. ಸೊ ಫಸ್ಟ್ ಡೆಪ್ಯೂಟಿ ಮ್ಯಾನೇಜಿಂಗ್ ಡೈರೆಕ್ಟರ್ ಗೀತಾ ಗೋಪಿನಾಥ್. ಸೊ ಇವ್ರ ಬಗ್ಗೆನೇ ನಾವು ಇಷ್ಟೊತ್ತು ಡಿಸ್ಕಸ್ ಮಾಡಿದ್ದು. ಚೀಫ್ ಎಕನಾಮಿಸ್ಟ್ ಬಂದು ಪಿಯರಿ ಒಲಿವರ್ ಗೋರಿಚಾಸ್ ಆಗಿರ್ತಾರೆ. ಸೊ ಮೇನ್ ಆರ್ಗನ್ ಬಂದು ಬೋರ್ಡ್ ಆಫ್ ಗವರ್ನರ್ಸ್ ಆಗಿರ್ತಾರೆ. ಪೇರೆಂಟ್ ಆರ್ಗನೈಸೇಷನ್ ಬಂದು ಯುನೈಟೆಡ್ ನೇಷನ್ಸ್ ಅಥವಾ ವಿಶ್ವಸಂಸ್ಥೆ ಆಗಿರುತ್ತೆ. ಸೊ ವಿತ್ ದಿಸ್ ವಿ ಆರ್ ಕಮ್ ಟು ದಿ 5th ಆರ್ಟಿಕಲ್. ದಿಸ್ ಇಸ್ ಅಬೌಟ್ ವೈರಸ್. ಸೊ ಇದನ್ನ ನಾವು ಮಾರ್ಬರ್ಗ್ ವೈರಸ್ ಅಂತ ಕರಿತೀವಿ. ಇದರ ಬಗ್ಗೆ WHO ಈಗ ಎಚ್ಚರಿಕೆಯನ್ನ ಕೊಡ್ತಾ ಇದೆ. ಸೊ ಹಾಗಿದ್ರೆ ವಾಟ್ ಈಸ್ ಮಾರ್ಬರ್ಗ್ ವೈರಸ್ ಡಿಸೀಸ್ ಅನ್ನೋದ್ರ ಬಗ್ಗೆ ನಾವು ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಇದು ಈಜಿಪ್ಟಿಯನ್ ಫ್ರೂಟ್ ಬ್ಯಾಟ್ ಇಂದ ಸ್ಪ್ರೆಡ್ ಆಗ್ತಕ್ಕಂತ ಒಂದು ಕಾಯಿಲೆ ಆಗಿರುತ್ತೆ. ಸೊ ಈಜಿಪ್ಟ್ ನಲ್ಲಿ ಇರ್ತಕ್ಕಂತ ಒಂದು ಫ್ರೂಟ್ ಬ್ಯಾಟ್ ಏನಿರುತ್ತೆ, ಸೊ ಅದರಿಂದ ಸ್ಪ್ರೆಡ್ ಆಗ್ತಕ್ಕಂತ ಅಥವಾ ಅದರಿಂದ ಬರ್ತಕ್ಕಂತ ಒಂದು ಕಾಯಿಲೆ ಆಗಿರುತ್ತೆ. ಆ ವೈರಸ್ ಫ್ಯಾಮಿಲಿ ಏನು ಅಂದ್ರೆ ಫಿಲೋವಿರಿಡೆ ಅಂತ ಕರಿತೀವಿ. ಆ ಒಂದು ಫ್ಯಾಮಿಲಿಯಿಂದ ಬರ್ತಕ್ಕಂತ ಒಂದು ವೈರಸ್ ಆಗಿರುತ್ತೆ. ಸೊ ಇದು ಮೊಟ್ಟ ಮೊದಲ ಬಾರಿಗೆ ಡಿಟೆಕ್ಟ್ ಆಗಿರೋದು ಜರ್ಮನಿ ಮತ್ತೆ ಸೆರ್ಬಿಯಾದಲ್ಲಿ ಇದು ಮೊಟ್ಟ ಮೊದಲ ಬಾರಿಗೆ ಡಿಟೆಕ್ಟ್ ಆಗಿರುತ್ತೆ. ಸೊ ಅದಾದ್ಮೇಲೆ ಇಂಪೋರ್ಟೆಡ್ ಫ್ರಮ್ ಉಗಾಂಡಾ, ಅಂದ್ರೆ ಉಗಾಂಡದಿಂದ ಅದು ಬಂದಿರತಕ್ಕಂತ ಒಂದು ಕಾಯಿಲೆ ಆಗಿರುತ್ತೆ. ಸೊ ರೀಸೆಂಟ್ ಕೇಸಸ್ ಇಷ್ಟು ರಾಷ್ಟ್ರಗಳಲ್ಲಿ ನಾವು ಇತ್ತೀಚೆಗೆ ಈ ಒಂದು ಮಾರ್ಬರ್ಗ್ ವೈರಸ್ ಡಿಸೀಸ್ ಅನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಇದು ಹ್ಯೂಮನ್ ಟು ಹ್ಯೂಮನ್, ಮನುಷ್ಯರಿಂದ ಮನುಷ್ಯರಿಗೆ ಟ್ರಾನ್ಸ್ಪೋರ್ಟ್ ಆಗುತ್ತೆ. ಸೊ ಅದರ ಸಿಂಪ್ಟಮ್ಸ್ ನ ನೀವು ಇಲ್ಲಿ ನೋಡ್ಕೊಬೋದಾಗಿರುತ್ತೆ. ಸೊ ಪ್ರಸ್ತುತವಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ವ್ಯಾಕ್ಸಿನ್ ಇರೋದಿಲ್ಲ. ಈ ಕಾಯಿಲೆ ಬಂದ್ರೆ ಫೇಟಾಲಿಟಿ ರೇಟ್ ಅಂದ್ರೆ ಮರಣ ಹೊಂದತಕ್ಕಂತ ಒಂದು ಪರ್ಸೆಂಟೇಜ್ 24ರಿಂದ 88% ಅಷ್ಟು ಮರಣ ಹೊಂದತಕ್ಕಂತ ಸಾಧ್ಯತೆ ಇರುತ್ತೆ. ಸೊ ಇದನ್ನ ನಾವು ಮರ್ಬರ್ಗ್ ವೈರಸ್ ಅಂತ ಕರಿತೇವೆ. ಸೊ ಇದನ್ನ ಇನ್ಫೆಕ್ಷಿಯಸ್ ಹಿಮೊರೇಜಿಕ್ ಫೀವರ್ ಅಂತ ಕರಿತೇವೆ. ಸೊ ಇದು ಎಬೋಲಾ ಏನಿದೆ ಅಂದ್ರೆ ಎಬೋಲಾ ವೈರಸ್ ಬಗ್ಗೆ ನೀವು ಡೆಫಿನೆಟ್ಲಿ ಕೇಳಿರ್ತೀರಾ. ಸೊ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂತ ಅಥವಾ ಅದೇ ಕುಟುಂಬಕ್ಕೆ ಸೇರಿರ್ತಕ್ಕಂತ ಒಂದು ಸಾಂಕ್ರಾಮಿಕ ರಕ್ತಸ್ರಾವದ ಜ್ವರ ಇದಾಗಿರುತ್ತೆ. ಸೊ ಇದು ಟ್ರಾನ್ಸ್ಮಿಟೆಡ್ ಅಮಾಂಗ್ ಪೀಪಲ್ ಥ್ರೂ ಡೈರೆಕ್ಟ್ ಕಾಂಟ್ಯಾಕ್ಟ್ ವಿತ್ ಬಾಡಿಲಿ ಫ್ಲೂಯಿಡ್ಸ್, ಅಂದ್ರೆ ಈ ಒಂದು ದೈಹಿಕ ದ್ರವಗಳೇನಿರುತ್ತೆ, ಸಲೈವಾ ಇರ್ಬೋದು, ಬ್ಲಡ್ ಫ್ಲೂಯಿಡ್ ಇರ್ಬೋದು, ಇದರ ಮುಖಾಂತರ ವ್ಯಕ್ತಿಗಳಿಗೆ ಬಾವಲಿಯಿಂದ ಬರ್ತಕ್ಕಂತ ಒಂದು ಕಾಯಿಲೆ ಇದಾಗಿರುತ್ತೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ 2 ಸಸ್ಪೆಕ್ಟೆಡ್ ಕೇಸಸ್ ಇತ್ತೀಚೆಗೆ ಗಾನಾದಲ್ಲಿ ಡಿಟೆಕ್ಟ್ ಮಾಡಿರ್ತಾರೆ. ಸೊ ಅದರಿಂದ WHO ಈ ಒಂದು ಕಾಯಿಲೆ ಬಗ್ಗೆ ಕಾಷನ್ ಅಥವಾ ಒಂದು ಪ್ರಿಕಾಷನ್ ನ ಕೊಡ್ತಾ ಇದೆ. ಸೊ ಪ್ರೀವಿಯಸ್ಲಿ ಈ ಒಂದು ಔಟ್ ಬ್ರೇಕ್ ಎಲ್ಲಾಗಿರುತ್ತೆ ಅಂದ್ರೆ ಅಂಗೋಲಾ, ಕಾಂಗೋ, ಕೆನ್ಯಾ, ಸೌತ್ ಆಫ್ರಿಕಾ, ಉಗಾಂಡದಲ್ಲಿ ಇದಕ್ಕಿಂತ ಮುಂಚೆ ಈ ಮರ್ಬರ್ಗ್ ಔಟ್ ಬ್ರೇಕ್ ಆಗಿರ್ತಕ್ಕಂಥ ಇನ್ಸಿಡೆನ್ಸಸ್ ಇರುತ್ತೆ. ಹಾಗಿದ್ರೆ ಈ ಆರ್ಟಿಕಲ್ಗೆ ಸಂಬಂಧಪಟ್ಟಂತೆ ನಾವು ಕೇಳ್ತಾ ಇರ್ತಕ್ಕಂಥ ಪ್ರಶ್ನೆ ಏನು ಅಂದ್ರೆ, ರೈಟ್ ಅಬೌಟ್ ಅಬೋಲಾ. ಸೊ ಅಬೋಲಾ ಅಂದ್ರೇನು, ಅದೆಲ್ಲಿ ಫಸ್ಟ್ ಕಾಣಿಸ್ಕೊಂತು, ಅದರಿಂದ ಬರ್ತಕ್ಕಂಥ ಸಿಂಪ್ಟಮ್ಸ್ ಏನು, ಅದಕ್ಕೆ ವ್ಯಾಕ್ಸಿನ್ ಇದೆಯಾ ಇಲ್ವಾ, ಇಷ್ಟು ಮಾಹಿತಿಯನ್ನ ನೀವು ನಮ್ಗೆ ಕಮೆಂಟ್ಸ್ ಅಲ್ಲಿ ತಿಳಿಸಬಹುದಾಗಿರುತ್ತೆ. ಹಾಗಿದ್ರೆ ಗಾನಾ ಕಂಟ್ರಿ ಬಗ್ಗೆ ನಾವು ತಿಳ್ಕೊಳ್ಳೋದಾದ್ರೆ, ಸೊ ಈ ಮ್ಯಾಪ್ ಅನ್ನ ನೀವು ಅಬ್ಸರ್ವ್ ಮಾಡಿದ್ರೆ ಆಫ್ರಿಕಾದಲ್ಲಿ ಬರ್ತಕ್ಕಂಥ, ಆಫ್ರಿಕನ್ ಕಾಂಟಿನೆಂಟ್ ಅಲ್ಲಿ ಬರ್ತಕ್ಕಂಥ ಒಂದು ಕಂಟ್ರಿ ಆಗಿರುತ್ತೆ. ಸೊ ಇದನ್ನ ಎಕ್ಸ್ಪ್ಯಾಂಡ್ ಮಾಡಿದಾಗ ಸೊ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಗಾನಾದು ಕ್ಯಾಪಿಟಲ್ ಸಿಟಿ ಬಂದು
ಆಕ್ರಾ ಆಗಿರುತ್ತೆ. ಸೊ ಇದರ ನೈಬರಿಂಗ್ ಕಂಟ್ರೀಸ್ ಕೋಟ್ ಡಿ ಐವರ್, ಅದಾದ್ಮೇಲೆ ಬರ್ಕಿನಾ ಫಾಜೋ ಮತ್ತೆ ಟೋಗೋ, ಈ 3 ಕಂಟ್ರೀಸ್ ಇದರ ನೈಬರಿಂಗ್ ಕಂಟ್ರೀಸ್ ಆಗಿರ್ತವೆ. ಸೊ ಅದಾದ್ಮೇಲೆ ಇದು ಅಟ್ಲಾಂಟಿಕ್ ಓಷನ್ ಗೆ ಕನೆಕ್ಟ್ ಆಗಿರ್ತಕ್ಕಂಥ ಒಂದು ಕಂಟ್ರಿ ಆಗಿರುತ್ತೆ. ಸೊ ಇದರಲ್ಲಿ ಒಂದು ಪ್ರಮುಖವಾದ ಲೇಕ್ ಬರುತ್ತೆ, ಸರೋವರ ಬರುತ್ತೆ. ಸೊ ಅದನ್ನ ನಾವು ಒಂದು ವೈಟ್ ವೋಲ್ಟಾ ಅಂತ ಕರಿತೀವಿ, ಇನ್ನೊಂದು ಬ್ಲಾಕ್ ವೋಲ್ಟಾ ಅಂತ ಕರಿತೀವಿ. ಸೊ ಈ ವೈಟ್ ವೋಲ್ಟಾ ಬ್ಲಾಕ್ ವೋಲ್ಟಾ ಎರಡೂ ಕೂಡ ಕಂಬೈನ್ ಆಗಿ ಲೇಕ್ ವೋಲ್ಟಾ ಅಂತದ್ದು ಫಾರ್ಮ್ ಆಗುತ್ತೆ. ಸೊ ಈ ಲೇಕ್ ವೋಲ್ಟಾ ಗಾನಾದ ಮುಖಾಂತರ ಹರಿದು ಮತ್ತೆ ಅಟ್ಲಾಂಟಿಕ್ ಓಷನ್ ಅಲ್ಲಿ ಅದು ಎಂಟಿ ಆಗ್ತಾ ಬರುತ್ತೆ. ಸೊ ಇಷ್ಟು ಮಾಹಿತಿ ನಮಗೆ ಗಾನಾ ಬಗ್ಗೆ ತಿಳಿದಿರಬೇಕಾಗಿರುತ್ತೆ. ಸೊ ವಿತ್ ದಿಸ್ ವಿ ಆರ್ ಕಮ್ ಟು ದಿ 6th ಆರ್ಟಿಕಲ್. ದಿಸ್ ಇಸ್ ಅಬೌಟ್ ಅಕ್ಷಯ ಪಾತ್ರ ಮಿಡ್ ಡೇ ಮೀಲ್ ಕಿಚನ್. ಸೊ ಗ್ರೀನ್ ಪ್ರಾಜೆಕ್ಟ್ಸ್ ಅಂದ್ರೆ ಹಸಿರು ಯೋಜನೆ, ಈ ಒಂದು ಆಹಾರವನ್ನ ತಯಾರಿ ಏನ್ ಮಾಡ್ತಾರೆ, ಸೊ ಅದರಲ್ಲಿ ಈಕೋ ಫ್ರೆಂಡ್ಲಿ ಅಥವಾ ಯಾವುದೇ ರೀತಿಯ ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಮಾಡದ ಹಾಗೆ ಮಾಡಿರ್ತಕ್ಕಂಥ ಒಂದು ಯೋಜನೆ ಆಗಿರುತ್ತೆ. ಸೊ ಅದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಬರೋಣ. ಏನಿದು ಗ್ರೀನ್ ಕಿಚನ್ ಅಂದ್ರೆ ಫಸ್ಟ್ ಅದನ್ನ ಅರ್ಥ ಮಾಡ್ಕೊಳ್ತಾ ಬರೋಣ. ದಿ ಪ್ರಾಜೆಕ್ಟ್ ಈಸ್ ಸ್ಪೆಷಲ್ ಡ್ಯೂ ಟು ದಿ ಇಟ್ಸ್ ಅಲೈನ್ಮೆಂಟ್ ವಿತ್ ದಿ ಪ್ಲೆಜ್ ದಟ್ ಟು ಮೇಕ್ ಇಂಡಿಯಾ ಕಾರ್ಬನ್ ಫ್ರೀ ಬೈ 2070. ಸೊ ಈ ಒಂದು ಉಪಕ್ರಮ ನಮ್ಗೆ ಯಾಕೆ ಇಂಪಾರ್ಟೆಂಟ್ ಆಗುತ್ತಂದ್ರೆ 2070ಗೆ ನಾವು ನೆಟ್ ಝೀರೋನ ಏನ್ ಅಚೀವ್ ಮಾಡಬೇಕು, ಆ ಒಂದು ಕಾರಣದಿಂದ ಈ ರೀತಿಯ ಇನಿಷಿಯೇಟಿವ್ಸ್ ನಮಗೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ದಿಸ್ ಇಸ್ ವರ್ಲ್ಡ್ ಕ್ಲಾಸ್ ಸಸ್ಟೈನಬಲ್ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟೀಸ್ ಆಗಿರುತ್ತೆ, ಅಂದ್ರೆ ಒಂದು ವಿಶ್ವ ದರ್ಜೆಯ ಸುಸ್ಥಿರ ಉತ್ಪಾದನಾ ಸೌಲಭ್ಯ ಆಗಿರುತ್ತೆ. ಸೊ ಇದನ್ನ ಯಾಕೆ ನಾವು ಗ್ರೀನ್ ಕಿಚನ್ ಅಂತ ಕರಿತೀವಿ ಅಂದ್ರೆ, ಇಲ್ಲಿ ದೇ ಆರ್ ಗೋಯಿಂಗ್ ಟು ಯೂಸ್ ಸೋಲಾರ್ ಪ್ಯಾನಲ್ಸ್ ಫಾರ್ ಎಲೆಕ್ಟ್ರಿಸಿಟಿ ಪ್ರೊಡಕ್ಷನ್, ಹೀಟ್ ಪಂಪ್ ಅಂಡ್ ಸೋಲಾರ್ ವಾಟರ್ ಹೀಟರ್ ಟು ಬಾಯ್ಲ್ ವಾಟರ್. ಸೊ ಇಲ್ಲಿ ವಿದ್ಯುತ್ ಉತ್ಪಾದನೆಗೆ ಸೌರ ಫಲಕಗಳನ್ನ ಬಳಸ್ತಾರೆ, ಮತ್ತೆ ಈ ಒಂದು ಸೋಲಾರ್ ವಾಟರ್ ಹೀಟರ್ ನಿಂದ ನೀರನ್ನು ಕುದಿಸಲು ಬಳಸಲಾಗುತ್ತೆ. ಸೊ ದಿಸ್ ಇಸ್ ಹೌ ದೇ ಆರ್ ಗೋಯಿಂಗ್ ಟು ಕುಕ್ ದಿ ಫುಡ್ ವಿತೌಟ್ ಯೂಸಿಂಗ್ ಎನಿ ಈ ಕೋಲ್, ಈ ಫೈರ್ ವುಡ್ ಅಥವಾ ಯಾವುದೇ ರೀತಿಯ ಪೊಲ್ಯೂಷನ್ ಆಗ್ತಕ್ಕಂಥ ಈ ಒಂದು ಫ್ಯೂಯಲ್ ನ ಇಲ್ಲಿ ಯೂಸ್ ಮಾಡ್ತಾ ಇಲ್ಲ. ಸೊ ಪ್ರೈಮ್ ಮಿನಿಸ್ಟರ್ ಇನಾಗ್ಯುರೇಟೆಡ್ ಅಕ್ಷಯ ಪಾತ್ರ ಮಿಡ್ ಡೇ ಮೀಲ್ ಕಿಚನ್ ಇನ್ ವಾರಣಾಸಿ. ಸೊ ಇದನ್ನ ವಾರಣಾಸಿಯಲ್ಲಿ ಉದ್ಘಾಟನೆ ಮಾಡಿರ್ತಾರೆ. ಸೊ ಮಿಡ್ ಡೇ ಮೀಲ್ ಸ್ಕೀಮ್ ಬಗ್ಗೆ ನಿಮ್ಗೆ ಡೆಫಿನೆಟ್ಲಿ ಗೊತ್ತಿರುತ್ತೆ. ಸೊ ಯಾರಿಗೆ ಆ ಒಂದು ನ್ಯೂಟ್ರಿಷನಲ್ ವ್ಯಾಲ್ಯೂ ಕಡಿಮೆ ಇರುತ್ತೆ ಅಥವಾ ಲಭ್ಯ ಇರಲ್ವೋ ಆ ಮಕ್ಕಳಿಗೆ ಊಟವನ್ನ ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮವಾಗಿರುತ್ತೆ. ಸೊ ಇಟ್ ಈಸ್ ಮ್ಯಾನೇಜ್ಡ್ ಬೈ ಅಕ್ಷಯ ಪಾತ್ರ ಫೌಂಡೇಶನ್. ಸೊ ಈ ಒಂದು ಮಿಡ್ ಡೇ ಮೀಲ್ ನ ಅಕ್ಷಯ ಪಾತ್ರ ಫೌಂಡೇಶನ್ ಏನಿರುತ್ತೆ, ಸೊ ಇವರು ಭಾರತ ದೇಶದ ಈ ಪ್ರಧಾನ ಮಂತ್ರಿ ಪೋಷಣ್ ಶಕ್ತಿ ನಿರ್ಮಾಣ ಏನಿರುತ್ತೆ, ಸೊ PM ಪೋಷಣ್ ಅಂತ ಕರಿತೀವಿ. ಸೊ ಇವರ ಸಹಯೋಗದೊಂದಿಗೆ ಈ ಒಂದು ಕಾರ್ಯಕ್ರಮವನ್ನ ಎಸ್ಟಾಬ್ಲಿಷ್ ಮಾಡಿರ್ತಾರೆ. ಸೊ ಟು ಫೀಡ್ ಓವರ್ 1 lakh ಚಿಲ್ಡ್ರನ್ ಇನ್ ಅ ಬಿಟ್ ಟು ಎನ್ಶೋರ್ ದಟ್ ದೇ ಡೋಂಟ್ ಮಿಸ್ ಔಟ್ ಆನ್ ಎಜುಕೇಶನ್ ಡ್ಯೂ ಟು ಪಾವರ್ಟಿ. ಅಂದ್ರೆ ಬಡತನದಿಂದ, ಅಂದ್ರೆ ಬಡತನ ಇದ್ರೆ ಅವ್ರಿಗೆ ಆಹಾರದ ಸಮಸ್ಯೆ ಇರುತ್ತೆ, ಸೊ ಅವರು ಶಾಲೆಗೆ ಹೋಗೋದಿಲ್ಲ. ಸೊ ಅದನ್ನ ನಿರ್ಮೂಲ ಮಾಡ್ಲಿಕ್ಕೆ ಸೊ ಈ ರೀತಿಯ ಕಾರ್ಯಕ್ರಮವನ್ನ ಲಾಂಚ್ ಮಾಡಿರ್ತಾರೆ. ಅಕ್ಷಯ ಪಾತ್ರ ಫೌಂಡೇಶನ್ ಹ್ಯಾಸ್ ಬೀನ್ ದ ಪಾರ್ಟ್ ಆಫ್ ಇಂಡಿಯಾಸ್ ಮಿಡ್ ಡೇ ಮೀಲ್ ಸ್ಕೀಮ್ ಫಾರ್ ಓವರ್ ಲಾಸ್ಟ್ 2 decades. ಅಂದ್ರೆ ಕಳೆದ 20 ವರ್ಷಗಳಿಂದ ಈ ಒಂದು ಅಕ್ಷಯ ಪಾತ್ರ ಫೌಂಡೇಶನ್ ಭಾರತದ ಈ ಮಿಡ್ ಡೇ ಮೀಲ್ ಏನಿರುತ್ತೆ ಆ ಒಂದು ಯೋಜನೆಯ ಭಾಗವಾಗಿ ತನ್ನ ಒಂದು ಕಾಂಟ್ರಿಬ್ಯೂಷನ್ ನ ಮಾಡ್ತಾ ಇದೆ. ಸೊ ವಿತ್ ದಿಸ್ ವಿ ಆರ್ ಕಮ್ ಟು ದಿ 7th ಆರ್ಟಿಕಲ್. ದಿಸ್ ಇಸ್ ಅಬೌಟ್ ವಿಶ್ವ ಕಿಸ್ವಾಹಿಲಿ ಭಾಷಾ ದಿನ ಅಥವಾ ವರ್ಲ್ಡ್ ಕಿಸ್ವಾಹಿಲಿ ಲ್ಯಾಂಗ್ವೇಜ್ ಡೇ. ಹಾಗಿದ್ರೆ ವೇರ್ ಇಸ್ ದಿಸ್ ಕಿಸ್ವಾಹಿಲಿ ಲ್ಯಾಂಗ್ವೇಜ್ ಯೂಸ್ಡ್ ಅನ್ನೋದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಬರೋಣ. ಸೊ 7ನೇ ಜುಲೈ ಅಂದ್ರೆ ಪ್ರತಿ ವರ್ಷ 7ನೇ ಜುಲೈಯನ್ನ ವಿಶ್ವ ಕಿಸ್ವಾಹಿಲಿ ಭಾಷಾ ದಿನವನ್ನಾಗಿ ಆಚರಣೆ ಮಾಡ್ಲಿಕ್ಕೆ ಯುನೆಸ್ಕೋ ವತಿಯಿಂದ ಇದನ್ನ ಡಿಕ್ಲೇರ್ ಮಾಡಿರ್ತಾರೆ. ಸೊ ಕಿಸ್ವಾಹಿಲಿ ಇಸ್ ದಿ ಒನ್ ಆಫ್ ದಿ ಮೋಸ್ಟ್ ವೈಡ್ಲಿ ಯೂಸ್ಡ್ ಲ್ಯಾಂಗ್ವೇಜಸ್ ಇನ್ ದಿ ಆಫ್ರಿಕನ್ ಫ್ಯಾಮಿಲಿ. ಅಂದ್ರೆ ಈ ಆಫ್ರಿಕನ್ ಕಂಟ್ರೀಸ್ ಅಲ್ಲಿ ಬರ್ತಕ್ಕಂಥ ಕುಟುಂಬಗಳು ಅತ್ಯಂತ ವ್ಯಾಪಕವಾಗಿ ಬಳಸ್ತಕ್ಕಂಥ ಭಾಷೆಯನ್ನ ನಾವು ಕಿಸ್ವಾಹಿಲಿ ಅಂತ ಕರಿತೀವಿ. ಸೊ ಅಮಾಂಗ್ ದಿ 10 ಮೋಸ್ಟ್ ವೈಡ್ಲಿ ಸ್ಪೋಕನ್ ಲ್ಯಾಂಗ್ವೇಜಸ್ ಇನ್ ದ ವರ್ಲ್ಡ್, ಅಂದ್ರೆ ಪ್ರಪಂಚದಾದ್ಯಂತ 10 ಅತ್ಯಂತ ವ್ಯಾಪಕವಾಗಿ ಮಾತನಾಡ್ತಕ್ಕಂಥ ಭಾಷೆಗಳಲ್ಲಿ ಕಿಸ್ವಾಹಿಲಿ ಕೂಡ ಒಂದು ಭಾಷೆ ಆಗಿರುತ್ತೆ. ಮೋರ್ ದನ್ 200 million ಸ್ಪೀಕರ್ಸ್ ಆರ್ ದೇರ್. ಅಂದ್ರೆ ಈ ಒಂದು ಭಾಷೆಯನ್ನ 200 million ಗಿಂತ ಹೆಚ್ಚು ಜನ ಇದನ್ನ ಮಾತನಾಡ್ತಾರೆ. ಸೊ ಈ ಒಂದು ಭಾಷೆ ಏನಿರುತ್ತೆ, ಇಟ್ ಈಸ್ ಒನ್ ಆಫ್ ದಿ ಅಫಿಷಿಯಲ್ ಲ್ಯಾಂಗ್ವೇಜಸ್ ಆಫ್ ದಿ ಆಫ್ರಿಕನ್ ಯೂನಿಯನ್. ಅಂದ್ರೆ ಆಫ್ರಿಕನ್ ಒಕ್ಕೂಟ ಏನಿರುತ್ತೆ ಅದರ ಅಧಿಕೃತ ಭಾಷೆ ಕೂಡ ಕಿಸ್ವಾಹಿಲಿ ಆಗಿರುತ್ತೆ. ಸದರ್ನ್ ಆಫ್ರಿಕನ್ ಡೆವಲಪ್ಮೆಂಟ್ ಕಮ್ಯುನಿಟಿ ಏನಿರುತ್ತೆ ಅಂದ್ರೆ ದಕ್ಷಿಣ ಆಫ್ರಿಕಾ ಅಭಿವೃದ್ಧಿ ಸಮುದಾಯ, ಮತ್ತೆ ಈಸ್ಟ್ ಆಫ್ರಿಕನ್ ಕಮ್ಯುನಿಟಿ ಏನಿರುತ್ತೆ ಅಂದ್ರೆ ಪೂರ್ವ ಆಫ್ರಿಕಾ ಸಮುದಾಯ ಏನಿರುತ್ತೆ, ಸೊ ಇವುಗಳ ಅಧಿಕೃತ ಭಾಷೆಯಾಗಿ ಕಿಸ್ವಾಹಿಲಿಯನ್ನ ಬಳಸಲಾಗುತ್ತೆ. So Kiswahili is the only African language within the Directorate of the Global Communication at the United Nations. So ಇದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ವಿಶ್ವಸಂಸ್ಥೆಯಲ್ಲಿ ಈ ಜಾಗತಿಕ ಸಂವಹನಗಳ ನಿರ್ದೇಶನಾಲಯ ಏನಿರುತ್ತೆ, ಸೊ ಅದರಲ್ಲಿ ಕಿಸ್ವಾಹಿಲಿ ಕೂಡ ಒಂದು ಆಫ್ರಿಕನ್ ಭಾಷೆಯಾಗಿ ಅಲ್ಲಿ ಬಳಸಲಾಗುತ್ತದೆ. ಸೊ ವಿತ್ ದಿಸ್ ವಿ ಆರ್ ಕಮ್ ಟು ದಿ 8th ಆರ್ಟಿಕಲ್. ದಿಸ್ ಇಸ್ ಅಬೌಟ್ ಫಾರ್ಮರ್ CEO ಆಫ್ ನೀತಿ ಆಯೋಗ್ ಅಮಿತಾಬ್ ಕಾಂತ್ ಅಪಾಯಿಂಟೆಡ್ ಆಸ್ ನ್ಯೂ G20 ಶರ್ಪಾ.
ಸೊ G20 ಶರ್ಪಾ ಏನಿರುತ್ತೆ, ಸೊ ಶರ್ಪಾ ಅಂದ್ರೆ ಫಸ್ಟ್ ಅರ್ಥ ಮಾಡ್ಕೊಳ್ಳೋಣ. ಶರ್ಪಾ ಅಂದ್ರೆ ಈ G20 ಸಮಿಟ್ ಅಥವಾ ಶೃಂಗಸಭೆ ಏನ್ ನಡೀತೆ, ಸೊ ಅದಕ್ಕಿಂತ ಮುಂಚೆ ಈ ಶರ್ಪಾದಲ್ಲಿರ್ತಕ್ಕಂಥ ಮೆಂಬರ್ಸ್ ಎಲ್ಲ ಅಸೋಸಿಯೇಟ್ ಆಗಿ ಯಾವ ಯಾವ ಟಾಪಿಕ್ಸ್ ನ ಡಿಸ್ಕಸ್ ಮಾಡ್ಬೇಕು ಅಂತ ಡಿಸೈಡ್ ಮಾಡ್ತಾರೆ. ಸೊ ಆ ರೀತಿಯ ಗ್ರೂಪ್ ಅನ್ನ ನಾವು ಶರ್ಪಾ ಅಂತ ಕರಿತೇವೆ. ಸೊ ಈ ಒಂದು ಶರ್ಪಾಗೆ ಭಾರತ ದೇಶದ ನೀತಿ ಆಯೋಗ್ನಲ್ಲಿ ಮುಂಚೆ ಸಿಇಒ ಆಗಿರ್ತಕ್ಕಂಥ ಅಮಿತಾಬ್ ಕಾಂತ್ರನ್ನ ಆಯ್ಕೆ ಮಾಡ್ಕೊಂಡಿರ್ತಾರೆ. ಸೊ ಇದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಇವರು ಯಾರನ್ನ ರಿಪ್ಲೇಸ್ ಮಾಡ್ತಾ ಇದ್ದಾರೆ ಅಂದ್ರೆ ಪಿಯೂಷ್ ಗೋಯಲ್ ರವರನ್ನ ರಿಪ್ಲೇಸ್ ಮಾಡ್ತಕ್ಕಂಥ ಒಬ್ಬ ವ್ಯಕ್ತಿ ಆಗಿರ್ತಾರೆ. ಸೊ G20 ಪ್ರೆಸಿಡೆನ್ಸಿ, ಸೊ ಡಿಸೆಂಬರ್ 1, 2022 ನವೆಂಬರ್ 30, 2023 ಭಾರತ ದೇಶ G20ಯ ಅಧ್ಯಕ್ಷ ಸ್ಥಾನವನ್ನ ಪಡೆದುಕೊಳ್ಳಲಿದೆ. ಸೊ G20 ಲೀಡರ್ ಸಮಿಟ್ 2023 ಅಲ್ಲಿ ಭಾರತ ದೇಶದಲ್ಲಿ ನಡೆಯುತ್ತೆ, 24 ಅಲ್ಲಿ ಬ್ರೆಜಿಲ್ ಅಲ್ಲಿ ನಡೆಯುತ್ತೆ ಮತ್ತು 25 ಅಲ್ಲಿ ದಕ್ಷಿಣ ಆಫ್ರಿಕಾದಲ್ಲಿ ನಡೆಸಲಿಕ್ಕೆ ನಿರ್ಧಾರವನ್ನ ಮಾಡಿರ್ತಾರೆ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ದಿ 9th ಆರ್ಟಿಕಲ್. ದಿಸ್ ಇಸ್ ಅಬೌಟ್ ಇಂಡಿಯಾಸ್ ಫಸ್ಟ್ ಫ್ಲೋಟಿಂಗ್ LNG ಅಂದ್ರೆ ಲಿಕ್ವಿಡ್ ನ್ಯಾಚುರಲ್ ಗ್ಯಾಸ್ ಟರ್ಮಿನಲ್ ಲೈಕ್ಲಿ ಟು ಆಪರೇಷನಲ್ ಇನ್ 2022 ಅಂದ್ರೆ 2022 ಭಾರತದ ಮೊಟ್ಟ ಮೊದಲ ತೇಲುವ ಲಿಕ್ವಿಡ್ ನ್ಯಾಚುರಲ್ ಗ್ಯಾಸ್ ಅಥವಾ ದ್ರವ ರೂಪದ ನೈಸರ್ಗಿಕ ಅನಿಲ ಅಂತ ಕರಿತೀವಿ. ಸೊ ಅದರ ಟರ್ಮಿನಲ್ ಏನಿರುತ್ತೆ, ಸೊ ಇದು 2022 ಮಧ್ಯಭಾಗದಲ್ಲಿ ಕಾರ್ಯರೂಪಕ್ಕೆ ಬರ್ತಕ್ಕಂತ ಒಂದು ಸಾಧ್ಯತೆ ಇರುತ್ತೆ. ಸೊ ಈ ಒಂದು ಫ್ಲೋಟಿಂಗ್ ಟರ್ಮಿನಲ್ ಆಫ್ ಇಂಡಿಯಾ ಫಾರ್ ಲಿಕ್ವಿಫೈಡ್ ನ್ಯಾಚುರಲ್ ಗ್ಯಾಸ್ ಅಟ್ ಜೈಗರ್ ಇನ್ ಮಹಾರಾಷ್ಟ್ರ. ಸೊ ಇದನ್ನ ಎಲ್ಲಿ ಡೆವಲಪ್ ಮಾಡ್ತಾ ಇದ್ದಾರೆ ಅಂದ್ರೆ ಮಹಾರಾಷ್ಟ್ರದ ಜೈಗರ್ ನಲ್ಲಿ ಇದನ್ನ ಡೆವಲಪ್ ಮಾಡ್ತಾ ಇದ್ದಾರೆ. ಸೊ ಇದು 2022 ಒಂದು ಮಧ್ಯಭಾಗದಲ್ಲಿ ಅಥವಾ ಸೆಕೆಂಡ್ ಹಾಫ್ ಅಲ್ಲಿ ಇದನ್ನ ಲಾಂಚ್ ಮಾಡ್ತಾ ಇದ್ದಾರೆ. ಸೊ ಇದೇ ರೀತಿಯ ಇನ್ನೊಂದು ಪ್ರಾಜೆಕ್ಟ್ ಅನ್ನ ಜಫ್ರಾಬಾದ್ ಗುಜರಾತ್ ನಲ್ಲೂ ಕೂಡ ಲಾಂಚ್ ಮಾಡ್ತಾ ಇದ್ದಾರೆ. ಬಟ್ ಇವೆರಡರಲ್ಲಿ ಫಸ್ಟ್ ಯಾವ್ದು ಲಾಂಚ್ ಆಗುತ್ತಂದ್ರೆ ಜೈಗರ್ ಮಹಾರಾಷ್ಟ್ರದಲ್ಲಿರ್ತಕ್ಕಂಥ ಒಂದು ದಿ ಟರ್ಮಿನಲ್ ಇದಕ್ಕಿಂತ ಮುಂಚೆ ಲಾಂಚ್ ಆಗುತ್ತೆ. ಸೊ ಇವೆರಡು ಲಾಂಚ್ ಆದ ನಂತರ ಅಂದ್ರೆ ಈ ಜೈಗರ್ ಮತ್ತೆ ಜಫ್ರಾಬಾದ್ ಅಂತ ನಾವೇನ್ ಕರಿತೀವಿ, ಸೊ ಇವೆರಡೂ ಕೂಡ ಲಾಂಚ್ ಆದ ನಂತರ 11 ಮಿಲಿಯನ್ ಟನ್ಸ್ ಪರ್ ಆನಮ್ ಆಫ್ ರೀಗ್ಯಾಸಿಫಿಕೇಶನ್ ಕೆಪಾಸಿಟಿ ಅಂದ್ರೆ ಭಾರತ ದೇಶವು ವಾರ್ಷಿಕವಾಗಿ 11 ಮಿಲಿಯನ್ ಟನ್ಗಳಷ್ಟು ಮರು ಗ್ಯಾಸಿಫಿಕೇಶನ್ ಸಾಮರ್ಥ್ಯವನ್ನ ಪಡೆದುಕೊಳ್ಳಲಿದೆ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ದಿ 10th ಆರ್ಟಿಕಲ್. ದಿಸ್ ಇಸ್ ಅಬೌಟ್ ಫಸ್ಟ್ ಎವರ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇನ್ ಡಿಫೆನ್ಸ್ ಎಕ್ಸಿಬಿಷನ್ ಅಂಡ್ ಸಿಂಪೋಸಿಯಂ ಅಂದ್ರೆ ಭಾರತದಲ್ಲಿಯೇ ಇದೇ ಮೊಟ್ಟ ಮೊದಲ ಬಾರಿಗೆ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಥವಾ ಕೃತಕ ಬುದ್ಧಿಮತ್ತೆ ಅಂತ ನಾವೇನ್ ಕರಿತೇವೆ, ಸೊ ಅದು ಡಿಫೆನ್ಸ್ ಗೆ ಸಂಬಂಧಪಟ್ಟಂತೆ ಅಂದ್ರೆ ನಮ್ಮ ಒಂದು ರಕ್ಷಣಾ ಸೇವೆಗೆ ಸಂಬಂಧಪಟ್ಟಂತೆ ಒಂದು ಎಕ್ಸಿಬಿಷನ್ ಅಂದ್ರೆ ಪ್ರದರ್ಶನ ಮತ್ತು ವಿಚಾರ ಸಂಕಿರಣವನ್ನ ಏರ್ಪಾಡು ಮಾಡ್ತಾ ಇದ್ದಾರೆ. ಸೊ ಇದನ್ನ ಎಲ್ಲಿ ಕಂಡಕ್ಟ್ ಮಾಡ್ತಾ ಇದ್ದಾರೆ ಅಂದ್ರೆ ನವದೆಹಲಿಯಲ್ಲಿ ಇದನ್ನ ಕಂಡಕ್ಟ್ ಮಾಡ್ತಾ ಇದ್ದಾರೆ. ಸೊ ಇದರ ಮೇನ್ ಪರ್ಪಸ್ ಏನು ಅಂದ್ರೆ ಟು ಶೋಕೇಸ್ AI ಎನೇಬಲ್ಡ್ ಸೊಲ್ಯೂಷನ್ಸ್ ಅಂದ್ರೆ ಈ ಒಂದು ಕೃತಕ ಬುದ್ಧಿಮತ್ತೆ ಇಂದ ಬರ್ತಕ್ಕಂತ ಸೊಲ್ಯೂಷನ್ಸ್ ಏನಿರುತ್ತೆ ಅದನ್ನ ಶೋಕೇಸ್ ಮಾಡ್ತಕ್ಕಂಥದ್ದು. ಯಾರಿಗೆ ಅಂದ್ರೆ ಸರ್ವಿಸಸ್ ಆಗಿರ್ಬೋದು, ರಿಸರ್ಚ್ ಆರ್ಗನೈಸೇಷನ್ಸ್ ಆಗಿರ್ಬೋದು, ಭಾರತದಲ್ಲಿರ್ತಕ್ಕಂಥ ಸ್ಟಾರ್ಟ್ಅಪ್ ಗಳಾಗಿರ್ಬೋದು, ನವೋದ್ಯಮಗಳಾಗಿರ್ಬೋದು. ಸೊ ಇವರಿಗೆ AI ಉತ್ಪನ್ನಗಳನ್ನ ಬಿಡುಗಡೆ ಮಾಡುವ ಮೂಲಕ ಅಭಿವೃದ್ಧಿ ಪಡಿಸಿರ್ತಕ್ಕಂಥ AI ಸಕ್ರಿಯಗೊಳಿಸಿದ ಪರಿಹಾರಗಳನ್ನ ಪ್ರದರ್ಶನ ಮಾಡ್ಲಿಕ್ಕೆ ಈ ರೀತಿಯ ಒಂದು ಮೊಟ್ಟ ಮೊದಲ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇನ್ ಡಿಫೆನ್ಸ್ ಅಂತಕ್ಕಂಥ ಒಂದು ಎಕ್ಸಿಬಿಷನ್ ನ ಏರ್ಪಾಡು ಮಾಡ್ತಾ ಇದ್ದಾರೆ. ಸೊ ಇಲ್ಲಿಗೆ ಇವತ್ತಿನ ಎಲ್ಲ ಪ್ರಚಲಿತ ಘಟನೆಗಳು ಕಂಪ್ಲೀಟ್ ಆಗಿರುತ್ತೆ. With this, we have come to InQuest challenge number 206. You can just pause the video, go through the questions and give us the answers. Once again, I'll meet you tomorrow with tomorrow's current affairs. Till then, keep reading, be safe. Thank you very much for watching this.